ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮದುವೆ ಹೀಗೂ ಮಾಡಿ ನೋಡಿ ಈ ವಿಚಾರದ ಬಗ್ಗೆ ತಮ್ಮದೇ ಆದ ಅನುಭವಗಳನ್ನು ಮತ್ತು 10 ಜನಗಳಿಗೆ ಸರಳವಾಗಿ ಮದುವೆ ಮಾಡಿರುವ ಸಂಗತಿಗಳನ್ನು ಹಂಚಿಕೊಳ್ತಿದ್ದಾರೆ ಹಾಸನ ಜಿಲ್ಲೆಯವರೇ ಆಗಿರುವ ಎನ್ ಬೋರಲಿಂಗಯ್ಯ ಮತ್ತು ಅವರ ಪತ್ನಿ ಸರಸ್ವತಿ ಅವರು. ಬೋರಲಿಂಗಯ್ಯ ಅವರು ತಮ್ಮ ಪರಿಚಯವನ್ನು ಮಾಡಿಕೊಡ್ತಾರೆ ಈಗ, ಆಮೇಲೆ ವಿಚಾರಗಳು ಮುಂದುವರಿತವೆ. ನಂದು ಹಾಸನ ಜಿಲ್ಲೆನೆ. ಅಲ್ಲಿ ಹಿರಿಸಾವೆ ಹತ್ರ ನಿಂಬೆಹಳ್ಳಿ ಅಂತಿದೆ ಗ್ರಾಮ. ಅದೊಂದು 30-40 ಮನೆ ಪುಟ್ಟ ಗ್ರಾಮ ಅದು. ಈಗಲೂ ಸಣ್ಣ ಹಳ್ಳಿನ ಹಳ್ಳಿ ನಮ್ಮ ಊರಿನಲ್ಲೇನೆ, ತುಮಕೂರು ಡಿಸ್ಟ್ರಿಕ್ಟ್ ತುರುವೇಕೆರೆ ತಾಲೂಕು ತುರುವೇಕೆರೆನಲ್ಲೇನೆ. ನಮ್ಮ ತಾಯಿ ತವ್ರ ಮನೆಯಲ್ಲಿ 9 ವರ್ಷ ಇದ್ದೆ. ಅಲ್ಲಿ ಇದ್ಕೊಂಡು ಹೈಸ್ಕೂಲ್ ಮುಗಿಸ್ಕೊಂಡೆ. ಆಮೇಲೆ 1 ವರ್ಷ ಹಾಸನದಲ್ಲಿ PUC ಮುಗಿಸ್ಕೊಂಡೆ. ನಂತರ ತುಮಕೂರು ಹೋಗಿ 6 ವರ್ಷ ಅಲ್ಲಿ 3 ವರ್ಷ BSc ಓದ್ದೆ. ನಾನು BSc ಓದೋದಕ್ಕೆ ಹೋದಾಗ ಕಣ್ಣಿನ ತೊಂದ್ರೆ ನನಗೆ ಗೊತ್ತಾಗಿ ಅಲ್ಲಿ ಲ್ಯಾಬ್ ಅಲ್ಲಿ ಕೆಲಸ ಮಾಡಕ್ ಆಗಲ್ಲ ಅಂತ ಮತ್ತೆ BA ಸೇರ್ಕೊಂಡು ಮತ್ತೆ 3 ವರ್ಷ ಓದಿ ಮೈಸೂರಿನಲ್ಲಿ MA ಮಾಡ್ಕೊಂಡು ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡಿ ಈಗ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಈಗ ಕೆಲಸ ಬದುಕ್ತಾ ಇದ್ದೀವಿ. ನಾವು ನಿಮ್ಮ ಮೈಸೂರಿನ ಮನೆಗೆ ಬಂದು ಸುಮಾರು ಒಂದು 6-7 ಗಂಟೆಗಳ ಕಾಲ ನಿಮ್ಮ ಜೊತೆ ಮಾತಾಡಿ ಬರವಣಿಗೆನೂ ಮಾಡಿಕೊಂಡು ಜನಗಳಿಗೆ ಹಂಚಲಿಕ್ಕೆ ತಮ್ಮ ಸಂಪರ್ಕ ಮಾಡಿದ್ದಾಯ್ತು. ಮತ್ತು ರೇಡಿಯೋ ಮೂಲಕ ನಿಮ್ಮ ವಿಚಾರಗಳು ಇತರರಿಗೆ ತಿಳಿಬೇಕನ್ನೋ ಒಂದು ಆಲೋಚನೆಯಲ್ಲಿ ತಮ್ಮನ್ನು ಸಂಪರ್ಕ ಮಾಡಿದ್ವಿ. ತಮ್ಮ ಜೀವನದ ವಿಶೇಷವಾಗಿ ಮಹತ್ವದ ಘಟ್ಟ ಸರಳ ಮದುವೆ, ಈ ಸಂಗತಿ ಬಗ್ಗೆ ಇವತ್ತು ನಮ್ಮ ಜನಗಳಿಗೆ ವಿಚಾರಗಳನ್ನು ಹಂಚಬೇಕು. ಯಾಕೆ ಸರಳ ಮದುವೆ ನೀವು ಮಾಡ್ಕೊಂಡ್ರಿ, ಇತರರಿಗೂ ಮಾಡಿಸಿದ್ರಿ ಮತ್ತು ಬೇರೆಯವ್ರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಸರಳ ಮದುವೆಗಳ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಮುಖ್ಯವಾದ ಕಾರಣ ನನ್ನ ಮದುವೆಯೇ. ಅದಕ್ಕಿಂತ ಮುಂಚೆ ಕುವೆಂಪು ಅವರ ಮಗನ ಮದುವೆ 1966ರಲ್ಲಿ ನಡೀತು. ನಾನು JSS ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವರ ಮಗನ ಮದುವೆಯ ಇನ್ವಿಟೇಷನ್ ಜಿಸಂ ಪರಮಸ್ವಯ್ಯನವರಿಗೆ ಬಂದಿತ್ತು. ಆ ಇನ್ವಿಟೇಷನ್ ಅನ್ನ ನನಗೆ ಕೊಟ್ಟಿದ್ರು. ಆ ಇನ್ವಿಟೇಷನ್ ನಲ್ಲಿ ಕುವೆಂಪು ಅವರು ಸ್ವಹಸ್ತಾಕ್ಷರದಲ್ಲಿ ಬರೆದು ಅದನ್ನ ಮುದ್ರಿಸಿ ಕಳಿಸ್ಕೊಟ್ಟಿದ್ರು. ಅದ್ರಲ್ಲಿ ಇದ್ದದ್ದು ಏನು ಅಂತ ಹೇಳಿದ್ರೆ, ಹೀಗೆ ನನ್ನ ಹಿರಿಯ ಮಗ ಪೂರ್ಣಚಂದ್ರ ತೇಜಸ್ವಿಯವರ ಮದುವೆ ಇಂಥ ದಿನ ಇಲ್ಲಿ ನಡೆಯುತ್ತದೆ. ನಿಮ್ಮ ಕಾರ್ಯಭಾರಗಳು ಏನೇನಿರುತ್ತದೋ ಗೊತ್ತಿರೋದಿಲ್ಲ. ಆದ್ರಿಂದ ನಾವು ಕೆಲವೇ ಜನ ಸೇರಿಕೊಂಡು ಮದುವೆಯನ್ನು ಇಂಥ ದಿನ ಮುಗಿಸಿಬಿಟ್ಟಿದ್ದೀವಿ. ನಿಮಗೆ ಅನುಕೂಲವಾದಾಗ ಚಿತ್ರಕೂಟದಲ್ಲಿ ವಧುವರರು ಇರುತ್ತಾರೆ, ಅಲ್ಲಿಗೆ ಹೋಗಿ ಅವರ ಆದರಾತಿಥ್ಯವನ್ನು ಸ್ವೀಕರಿಸಿ ನೀವು ಆಶೀರ್ವದಿಸಿ ಬರಬೇಕೆಂದು ಕೋರುತ್ತೇವೆ ಅಂತ ಹೇಳಿ ಅವರ ಮದುವೆ ಇನ್ವಿಟೇಷನ್ ನೋಡಿದಾಗ ನನಗೆ ಮೊದಲ ಸಲಕ್ಕೆ ಸರಳ ಮದುವೆ ವಿಚಾರ ನನಗೆ ತಿಳಿಯಿತು. ಆಮೇಲೆ ಅವರೇನೆ ಮಂತ್ರ ಮಾಂಗಲ್ಯ ಅಂತ ಅಂದ್ಬಿಟ್ಟು ಮಗನ ಮದುವೆಯ ಕಾರಣಕ್ಕಾಗಿ ಅದನ್ನ ತಯಾರು ಮಾಡಿದ್ರು. ಆ ಮದುವೆಯ ಮಂತ್ರ ಮಾಂಗಲ್ಯವನ್ನ ನಾವು ಅನೇಕ ಕಡೆ ಅದನ್ನ ಬಳಸ್ಕೊಂಡಿದ್ದೀವಿ. ಆದ್ರೆ ಆ ಮಂತ್ರ ಮಾಂಗಲ್ಯ ರೀತಿಯಲ್ಲಿಯೇ ಸರಳ ಮದುವೆಗಳು ನಡೀಬೇಕು ಅಂತ ಅನ್ನೋದು ಏನು ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಸರಳ ಮದುವೆ ಅಂದ್ರೆ ಏನು, ಅದು ಹೇಗಿರ್ಬೇಕು, ಯಾಕೆ ನಡೀಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು 1-2 ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಳ ಮದುವೆ ಅಂತ ಹೇಳಿದ್ರೆ ಆ ಮಾತೆ ತಿಳಿಸುವ ಹಾಗೆ ಮದುವೆ ಆದಷ್ಟು ಸರಳವಾಗಿರ್ಬೇಕು. ಸರಳ ಅಂತ ಅಂದ್ರೆ ಏನು ಇವಾಗ ಅಂತ ಹೇಳಿದ್ರೆ, ಅದ್ದೂರಿಯಾಗಿ ಮದುವೆ ಮಾಡಿಕೊಂಡು ಹೆಚ್ಚು ಖರ್ಚು ಮಾಡಿಕೊಂಡು ಬದುಕಿನಲ್ಲಿ ಸಾಲ ಸೋಲ ಒತ್ಕೊಂಡು ಅದನ್ನು ತೀರಿಸಲಾರದೆ ಒದ್ದಾಡಿಕೊಂಡು ಬದುಕಿನೆಲ್ಲ ದುಃಖಮಯ ಮಾಡಿಕೊಳ್ಳುವುದಕ್ಕಿಂತ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನ ಕರೆದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಬ್ಬರಿಂದ ಗಂಡ ಹೆಂಡತಿಯರು ಇಬ್ಬರೇ ಇದ್ದುಕೊಂಡು ಕೂಡ ಮದುವೆ ನಡೆದು ಬಿಡಬಹುದು. ಆ ಕಡೆ ತಂದೆ ತಾಯಿಗಳು, ಈ ಕಡೆ ತಂದೆ ತಾಯಿಗಳು, ಗಂಡು ಹೆಣ್ಣು ಇಷ್ಟೇ ಜನರಲ್ಲಿ ಮದುವೆ ನಡೆಯಬಹುದು. ನಮ್ಮ ಮನೆಯಲ್ಲಿ ನನ್ನ ತಮ್ಮನ ಮದುವೆ ನಡೆಸಿದ್ದು ಅದೇ ರೀತಿಯಲ್ಲಿ. ಆಮೇಲೆ ಬರ್ತೀನಿ ಅದಕ್ಕೆ. ಈಗ ಸರಳ ಅಂತ ಹೇಳಿದ್ರೆ ಅಲ್ಲಿ ವಾದ್ಯ ವಿಶೇಷಗಳು ಇರುವುದಿಲ್ಲ, ಅದ್ದೂರಿಯಾದಂತಹ ಅಡಿಗೆ ಭೋಜನ ಭಕ್ಷ್ಯ ಭೋಜ್ಯಗಳು ಆ ತರಹದವು ಇರುವುದಿಲ್ಲ. ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇಲ್ಲದಂತ ಒಂದು ವಾತಾವರಣವನ್ನ, ಸಂತೋಷಕ್ಕೆ ಸಮಾಧಾನಕ್ಕೆ ಉಂಟಾಗುವಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿಕೊಂಡು ನೆಮ್ಮದಿಯಾಗಿ ತಂದೆ ತಾಯಿಗಳ ಆಶೀರ್ವಾದವನ್ನ ಪಡೆದುಕೊಂಡು ಆಗುವಂತ ಮದುವೆಗೆ ನಾವು ಸರಳ ಮದುವೆ ಅಂತ ಕರೀಬಹುದು. ಪುರೋಹಿತರು ಬರಬೇಕು ಅಂತಲೂ ಏನಿಲ್ಲ, ಪುರೋಹಿತರು ಇಂಥ ಕೋಮಿಗೆ ಸೇರಿದವರಾಗಿರ್ಬೇಕು ಅಂತಲೂ ಇರುವುದಿಲ್ಲ.
ಗಂಡು ಹೆಣ್ಣುಗಳು ಓದುವುದಕ್ಕೆ ಸಾಧ್ಯ ಆದ್ರೆ ಅವರೇ ಓದಿಕೊಂಡು ನಾನು ಈ ವಧುವನ್ನ ಇಂಥವರ ಮಗಳು ಇಂಥ ಊರಿನಿಂದ ಬಂದವರು ಅಂತ ಹೇಳ್ಕೊಂಡು ಅವರಿಗೆ ಆ ಮನೆಯ ಘನತೆ ಗೌರವಕ್ಕೆ ತೊಂದರೆ ಧಕ್ಕೆ ಇಲ್ಲದಂತೆ ನಾನು ಆಕೆಯನ್ನ ನಡೆಸ್ಕೊಳ್ತೀನಿ ಅಂತ ಅವನು ಮಾತು ಕೊಡ್ಬೇಕು. ಹಾಗೆಯೇ ವಧು ಕೂಡ ಮಾತು ಕೊಡ್ಬೇಕು, ಬೀಗರು ಕೂಡ ತಮ್ಮ ಮಾತುಗಳನ್ನ ಹಂಚಿಕೊಳ್ಬೇಕು. ಅಷ್ಟಕ್ಕೆ ಸೀಮಿತವಾಗಿ ಕೂಡ ಮದುವೆಗಳು ನಡೆದು ಹೋಗ್ತದೆ. ನನ್ನ ತಮ್ಮನ ಮದುವೆಯನ್ನ ನಾವು ಹಾಗೆಯೇ ನಡೆಸಿದ್ದು, ಬೇರೆ ಯಾವುದನ್ನೂ ಅಲ್ಲಿ ನಾವು ಬೆಳೆಸಿರ್ಲಿಲ್ಲ. ಸರಳ ಮದುವೆಗೆ ಒಂದಿದು ಯಾತಕ್ಕೆ ಸರಳ ಮದುವೆಗಳು ನಡೀಬೇಕು ಅಂತ ಅನ್ನೋದಿಕ್ಕೆ ನಾನು ನನ್ನ ಮದುವೆಯನ್ನೇ ಉದಾಹರಣೆಯಾಗಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದುವರೆಗೆ ನಾನು ಈ ಮದುವೆಗಳನ್ನ ಇಷ್ಟೊಂದು ಅದ್ದೂರಿಯಾಗಿ ಇಷ್ಟೊಂದು ಏನು ಸಂಭ್ರಮದಿಂದ ನಡೀತದೆ ಅಂತ ನಾನು ಗಮನಿಸಿರ್ಲಿಲ್ಲ. ಆ ಹೊತ್ತು ನಾನು ನೋಡ್ತೀನಿ, ನನ್ನ ಕಣ್ಣೆದುರುಗಡೆ 20-25 ಸೇರಿನಷ್ಟು ಅಕ್ಷತೆಯ ಅಕ್ಕಿಗಳು ಅಲ್ಲಿ ಕಾಯ್ಕೊಂಡು ಕೂತಿದ್ದಾವೆ. 3-4 ಸೇರಿನಷ್ಟು ಕುಂಕುಮ ಅದರ ಪಕ್ಕದಲ್ಲಿ ಕೂತ್ಕೊಂಡಿದೆ. ಅಲ್ಲಿ ಬೇಕಾದಷ್ಟು ಜನ ಆ ಕಡೆ ಈ ಕಡೆ ಯಾವ ವಾದ್ಯಗಳು ಮೊಳಗುತ್ತಾ ಇದಾವೆ, ಈ ಕಡೆ ಸೋಬಾನೆ ಹಾಡ್ತಾ ಇದ್ದಾರೆ. ಯಾರು ಸೋಬಾನೆಯನ್ನು ಕೇಳ್ತಾ ಇಲ್ಲ, ಆ ಕಡೆ ಇದನ್ನೂ ಕೇಳ್ತಾ ಇಲ್ಲ. ತಮ್ಮ ತಮ್ಮ ಮಾತುಕತೆಗಳಲ್ಲಿ ತಮ್ಮ ಇದ್ರೊಳಗಡೆ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಕೂತ್ಕೊಂಡು ಅದನ್ನ ನೋಡ್ತಾ ಇದ್ದಾಗ್ಲೇನೆ ಇದೇನಿದು ಈ ತರ ಆಗ್ತಾ ಇದೆಯಲ್ಲ, ಈ ತರ ಮದುವೆ ಮಾಡ್ಕೊಳ್ಬೇಕಾ ನಾವು? ಈ ತರ ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಅವಕಾಶ ಕಲ್ಪಿಸ್ಕೊಳ್ಬೇಕಾಗಿತ್ತ? ಯಾಕೆ ಈ ದುಂದು ವೆಚ್ಚ ಇಲ್ಲಿ ನಡೀತಾ ಇದೆ? ಅಕಸ್ಮಾತ್ ದುಡ್ಡು ಖರ್ಚು ಮಾಡೋದಕ್ಕೆ ನಮ್ಮ ಹತ್ರ ಇದೆ ಅಂತ ಅಂದ್ರೂ ಕೂಡ ಅದನ್ನ ಖರ್ಚು ಮಾಡ್ಬೇಕಾ ನಾವು ಹೀಗೆ ಅಂತ ಅನ್ಸಿ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಊಟಕ್ಕೆ ಕೂತ್ಕೊಂಡ್ವಲ್ಲ, ಆ ಊಟದ ಸಮಯದಲ್ಲಿ ಆ ಊಟ ಮಾಡ್ತಾ ಇದ್ದಂತ ಜನ ಅರ್ಧಂಬರ್ಧ ಬಿಟ್ಟು ಸಿಹಿ ತಿಂಡಿಗಳು ಅಲ್ಲಲ್ಲೇ ಚೆಲ್ಲಾಡ್ತಿರ್ತವೆ, ಬಾಳೆಹಣ್ಣುಗಳು ಅಲ್ಲಲ್ಲೇ ಚೆಲ್ಲಾಡ್ತಾ ಇರ್ತವೆ. ಅದನ್ನೆಲ್ಲ ನೋಡಿ ಎಷ್ಟೊಂದು ಆಹಾರ ಪದಾರ್ಥಗಳು ವ್ಯರ್ಥವಾಗಿ ಹೋಗ್ತಾ ಇದೆ, ಎಷ್ಟೊಂದು ಅಕ್ಷತೆ ಅಕ್ಕಿ ಕಾಳುಗಳು ಸುಮ್ಮನೆ ತಲೆ ಮೇಲೆ ಎರಚಿ ಹಾಳು ಮಾಡ್ತಾ ಇದ್ದಾರೆ ಇಲ್ಲಿ. ಆಗ ಇನ್ನು ಈ ಸರಳ ಮದುವೆಗಳು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ವಿಶೇಷವಾಗಿ ನಡೀತಾ ಇರಲಿಲ್ಲ. ಮೊದಲ ಸಲಕ್ಕೆ ನನ್ನ ಮದುವೆಯಲ್ಲಿ ಕಂಡಂತ ಈ ದೃಶ್ಯವನ್ನ ನೋಡಿ ನನ್ನ ಮನಸ್ಸಿನಲ್ಲಿ ಮೂಡಿದಂತ ಒಂದು ಭಾವನೆ ಅಂತ ಹೇಳಿದ್ರೆ, ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಸ್ವಂತ ಮನೆಯಲ್ಲಿ ನಡೆಯುತ್ತಿರುವ ಮದುವೆಗಳಿಗೂ, ಸಣ್ಣ ತಮ್ಮಂದಿರ ಮದುವೆಗಳಿಗಾಗ್ಲಿ ಅವರ ಮಕ್ಕಳ ಮದುವೆಗಳಿಗಾಗ್ಲಿ ಅದ್ದೂರಿಯಾಗಿ ನಡೆದ್ರೆ ಆ ಕಡೆ ನಾವು ಹೋಗೋದು ಕೂಡುದು ಅಂತ ಅಂದ್ಬಿಟ್ಟು ನನ್ನ ಮನಸ್ಸಿನಲ್ಲಿ ಆ ಹೊತ್ತೇ ನಿರ್ಣಯವನ್ನ ತಗೊಂಡೆ. ಬೆಳಗಿನಿಂದ ಸಂಜೆಯವರೆಗೆ ಅಲ್ಲಿ ಆದಂತ ಖರ್ಚುಗಳನ್ನ ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗೋಯ್ತು. ಆದ್ರಿಂದ ನಾನು ಸರಳ ಮದುವೆಗಳ ಕಡೆಗೆ ಒಲಿಯುವುದಕ್ಕೆ ಮುಖ್ಯವಾದ ಕಾರಣ ನನ್ನ ಮದುವೆಯೇ. ಅದಕ್ಕಿಂತ ಆಘಾತಕಾರಿಯಾದಂತ ಇನ್ನೊಂದು ಅನುಭವ ಅಂತ ಹೇಳಿದ್ರೆ, ಸರಳ ಮದುವೆಗಳನ್ನ ನಾನು ಆಯ್ಕೆ ಮಾಡಿಕೊಳ್ಳೋದಿಕ್ಕೆ ಇಲ್ಲಿ ಸಾಲ ಮಾಡಿಕೊಂಡು ಮದುವೆ ಆಗುವಂತಿಲ್ಲ. ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ ಅಷ್ಟು ಹಣದಲ್ಲಿ ಮಾತ್ರ ನಾವು ಖರ್ಚು ಮಾಡಿಕೊಂಡು ಮದುವೆ ಮಾಡಿಕೊಳ್ಬೇಕು. ನನ್ನ ತಮ್ಮನ ಮದುವೆ ಆಮೇಲೆ ಬರ್ತೀನಿ ನಾನು ಅದಕ್ಕೆ. ನಾನು ಬೇಕಂತಾನೆ ಹಳೆ ಜುಬ್ಬ ಮತ್ತು ಹಳೆ ಪೈಜಾಮ, ಹಳೆ ಪಂಚೆ ಇವುಗಳನ್ನು ಗುಡಿಸಿ ಒಗೆದು ಇಸ್ತ್ರಿ ಮಾಡಿಸಿ ಇವುಗಳನ್ನು ಗುಡಿಸಿ ಹೆಣ್ಣಿಗೂ ಅಷ್ಟೇ ಗಂಡಿಗೂ ಅಷ್ಟೇ ಹಳೆ ಬಟ್ಟೆಗಳನ್ನೇ ಹಾಕಿ ಬೇಕಂತಾನೆ ನಾನು ಮದುವೆಗಳನ್ನ ಮಾಡಿಸಿದ್ದಿ ಇದೆ. ಕೊನೆಯಲ್ಲಿ ನನಗೆ ಗೊತ್ತಾದದ್ದು, ಮದುವೆಯಾಗಿ ಸಂಸಾರ ಸಾಗ್ತಾ ಇರೋ ಸಂದರ್ಭದಲ್ಲಿ ನನ್ನ ಹೆಂಡತಿ ನಾವು ಮಾತನಾಡ್ತಾ ಇರುವಾಗ ನಮ್ಮ ಮಾವ 10,000 ರೂಪಾಯಿಗಳನ್ನ ಈ ಮದುವೆಗಾಗಿ ಸಾಲ ಮಾಡಿದ್ದಾರೆ. ತಿಂಗಳಿಗೆ 200 ರೂಪಾಯಿಯನ್ನ ಬಡ್ಡಿ ಕಟ್ತಾ ಇದ್ದಾರೆ. ಅವರಿಗೆ ಇನ್ನೂ 4 ಹೆಣ್ಮಕ್ಳುಗಳಿದ್ದಾರೆ. ಅದೇ ತಾನೇ ಒಬ್ಬ ಹೆಣ್ಣು ಮಗಳು ಮಂಗಳೂರಿನಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸವನ್ನ ಪಡೆಯೋದಕ್ಕೆ ಅಲ್ಲಿ ಸೇರ್ಕೊಂಡಿದ್ದಾಳೆ. ಅದಕ್ಕೆಲ್ಲ ಖರ್ಚು ವೆಚ್ಚಗಳೇನು, ಈ ಬಡ್ಡಿ ಸಾಲ ಕಟ್ಟೋದೇನು, ಈ ಸಾಲ ತೀರಿಸೋದೇನು, ನನಗೆ ಆಘಾತವಾಗಿ ಹೋಯ್ತು. ಅದಾದ್ಮೇಲೆ ನಾವಿಬ್ರು ಕೂತ್ಕೊಂಡು ಯೋಚನೆ ಮಾಡಿ, ಅಷ್ಟೊತ್ತಿಗೆ ನಾನು ನಮ್ಮ ಮನೆಯಲ್ಲಿ ಪಾಲಾಗ್ತಾ ಇದ್ದಾಗ ನನಗೆ ಆಸ್ತಿ ಬೇಡ, ಆಸ್ತಿ ನೀವೇ ಹಂಚ್ಕೊಳ್ಳಿ, ನಿಮ್ ಸಾಲ ನನಗೆ ಕೊಡಿ ಅಂತ ಹೇಳಿ ನಾನು ಸಾಲ ತಗೊಂಡು 10-12 ಸಾವಿರ ರೂಪಾಯಿ ಸಾಲ ಇತ್ತು. ಆ ಸಾಲ ತಗೊಂಡು ನಾನು ಆ ಸಾಲ ತೀರಿಸಿದ್ದೆ. ಆಗ ನಾನು ದುಡಿತಿದ್ದೆ, ನನ್ನ ಹೆಂಡತಿಯು ದುಡಿತಾ ಇದ್ಲು. ನಾವಿಬ್ರು ಸೇರಿ ಈ ಮನೆ ಸಾಲ ತೀರಿಸಿದ ಹಾಗೆ ನಿಮ್ಮನೆ ಸಾಲವನ್ನು ತೀರಿಸ್ಬಿಡೋಣ. ಅವ್ರಿಗೆ ಅನುಕೂಲವಾದಾಗ ನಾವು ಮನೆ ಕಟ್ಕೊಳ್ಳುವಾಗ ಬೇಕಾದ್ರೆ ಕೊಡ್ಲಿ, ಅನುಕೂಲ ಇದ್ರೆ ಆಮೇಲೆ ಮಾತು ನೋಡ್ಕೊಳ್ಳೋಣ ಅಂತ ಹೇಳಿ, ಅದರಿಂದ ಅವ್ರಿಗೆ ಏನು ಲಾಭ ಆಯ್ತು ಅಂತ ಅನ್ನೋದು ನನಗ್ ಗೊತ್ತಿಲ್ಲ.
ಅದಕ್ಕೆ ಮೇಡಮ್ಗೆ ಕೊಡ್ತೀನಿ, ಅದನ್ನ ಕೇಳಿ ತಿಳ್ಕೊಳ್ಳಿ. ಅಮ್ಮ, ಬೋರ್ಲಿಂಗಯ್ಯನವರು ಎಲ್ಲೂ ನಮ್ಮನ್ನ ಮತ್ತೆ ಮಾತಾಡ್ಸಂಗೆ ಹೇಳ್ಕೊಂಡು ಹೋದ್ರು. ಅಷ್ಟೇ ಸ್ಪಷ್ಟವಾಗಿತ್ತು ವಿಚಾರ ಅವ್ರದ್ದು. 85ನೇ ವಯಸ್ಸಿನಲ್ಲಿ ಅವರು ಮಾತಾಡುವ ದಾಟಿ ಮತ್ತೆ ಅವರು ಪ್ರಸ್ತಾಪ ಮಾಡುವ ಸಂಗತಿಗಳು ಹಲವರಿಗೆ ಇಷ್ಟವಾಗ್ತವೆ. ಮುಂದುವರಿಸಿ ಬೋರ್ಲಿಂಗಯ್ಯನವರು ಹೇಳ್ತಾ ಇದ್ರು. ಅದಾದ್ಮೇಲೆ ನಾವು ನಮ್ಮನೆಯಲ್ಲಿ ಪ್ರಾರಂಭ ಮಾಡಿದ್ವಲ್ಲ ಸರ್ ಮದ್ವೆಗಳು. 1975ರಲ್ಲಿ ಇವರ ಕೊನೆ ತಮ್ಮನ್ ಮದ್ವೆ ಮಾಡಿದ್ದು. ಅದು ಮೊದಲ ಮದ್ವೆನಾ? ಸರಳವಾದ ಮದ್ವೆ? ಸರಳವಾದ ಮದ್ವೆ ನಮ್ಮ ಮನೆಯಲ್ಲಿ ರಾಮಸ್ವಾಮಿ ಸರ್ಕಲ್ ಅಲ್ಲಿ. ನಮ್ಮ ಹಾಲು 9-13 ಅಷ್ಟ್ರೊಳಗಡೆನೆ ಅಲ್ಲಿ ಅಕಾಮಿಡೇಟ್ ಆಗುವಷ್ಟು ಜನನೇ ಕೂರ್ಸ್ಕೊಂಡು ಮದ್ವೆ ಮಾಡಿದ್ವಿ 75ರಲ್ಲಿ. ಆಮೇಲೆ ಆಗ 76ರಲ್ಲಿ ನನ್ನ ತಂಗಿ ಡಾಕ್ಟರ್ದು ಅದು ಇನ್ನೊಂದ್ ಚೂರು ಹಿಂದ್ಗಡೆ ಸ್ವಲ್ಪ ಜಾಗ ಇತ್ತು, ಒಂದ್ ಶಾಮಿಯಾನ ಹಾಕಿ ಅಲ್ಲಿ ಒಂದು 100 ಜನ ಸೇರಿ ಅಲ್ಲಿ ಮದ್ವೆ ಮಾಡಿದ್ವಿ. 2 ರಾಮಸ್ವಾಮಿ ಸರ್ಕಲ್ ಅಲ್ಲಿ ಆದ ಮದ್ವೆಗಳು, ಯೂನಿವರ್ಸಿಟಿ ಕ್ವಾರ್ಟರ್ಸ್ ಅಲ್ಲಿ. ಅದಾದ್ಮೇಲೆ ನಾವು ವಾಸ ಮಾಡ್ತಾ ಇರೋ ಈ ಮನೆ 79ನೇ ಇಸ್ವಿನಲ್ಲಿ ಇಲ್ಲಿ ಬಂದ ಮೇಲೆ ನಾವು ಒಂದು 10 ಮದ್ವೆಗಳನ್ನ ಈ ಮನೆಯಲ್ಲಿ ಮಾಡಿದೀವಿ. ಮತ್ತೆ ನಮ್ಮದೇ ಶಾಲಾ ಆವರಣದಲ್ಲಿ. ಸೊ ಅಲ್ಲಿ ನಮ್ಮ ಇವ್ರು ಕೊನೆ ತಮ್ಮಂದ ಆದ್ಮೇಲೆ ಇವ್ರ ಅಣ್ಣನ ಮಕ್ಕಳು ಮದ್ವೆಗಳು, ತಮ್ಮಂದಿರ ಮಕ್ಕಳ ಮದ್ವೆಗಳು, ಕೊನೆಗೆ ನಮ್ಮ ಮಕ್ಕಳ ಮದ್ವೆ, ನಮ್ಮ 2 ಮಕ್ಕಳ ಮದ್ವೆನೂ ನಾವು ಸರಳವಾಗಿ ಮಾಡಿದ್ವಿ. ಅದ್ರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ನನ್ನ ಮಗನ್ ಮದ್ವೆಗೆ ನಾನೇ ಮಂತ್ರಮಾಂಗಲ್ಯ ವಿಧಿಯನ್ನ ಬೋಧಿಸಿದ್ದು 2006ರಲ್ಲಿ. ಸುಮಾರು 2000 ಇಸ್ವಿ ತನಕನೂ ನಾವು ಮದ್ವೆ ಮಾಡಿದಾಗ ಹೆಚ್ಚು ಕಡಿಮೆ ನಾವೆಲ್ಲ ಸೇರ್ಕೊಂಡು ನಾವೇ ಅಡಿಗೆ ಮಾಡ್ತಾ ಇದ್ವಿ 100 ಜನಕ್ಕೆ. ನನಗೆ ಬದುಕಿನ ತುಂಬಾ ಸಂತೋಷದ, ಸಂಭ್ರಮದ, ಸ್ಮರಣೀಯ ಅನುಭವಗಳು ಅಂದ್ರೆ ಆ ಅಡಿಗೆ ಮಾಡೋದು ಮತ್ತೆ ಮಂತ್ರ ಓದೋದು. ಇವೆರಡೂ ಕೂಡ ನನ್ಗೆ ತುಂಬಾ ಈಗ ನೆನ್ಪು ಮಾಡ್ಕೊಂಡ್ರೆ ತುಂಬಾ ಸಂತೋಷ ಕೊಡುವಂತ ವಿಚಾರಗಳಾಗುತ್ತೆ. ಅಮ್ಮ, ತಾವು ಹೇಳುವಾಗ ಈಗ ನಮಗೆ ಒಂದು ಸಂದೇಹ, ಈಗ 100 ಜನ ಬೇಕಾಗಿತ್ತಂತ ತರ ಕೆಲವೊಬ್ರು ಈಗ್ಲೇ ಕೇಳ್ತಾ ಇರ್ಬೋದು ಅವ್ರ ಮನಸ್ಸಲ್ಲಿ. ಸರಳ ಮದ್ವೆ ಅಂತ ಹೇಳಿದ್ರು, 100 ಜನ ಯಾಕೆ ಸೇರ್ಸಿದ್ರು ಅಂತ. ಯಾಕೆ 100 ಜನ ಬಂದ್ರು? ಅದು ಯಾಕೆ ಹಾಗಾಗುತ್ತೆ ಅಂತಂದ್ರೆ, ಈಗ ಹುಡುಗನ ಕಡೆಯಿಂದ ಒಂದ್ 50 ಜನ, ಹುಡುಗಿ ಕಡೆಯಿಂದ ಒಂದ್ 50 ಜನ. ನಾವು ಏಕಾಏಕಿ ಎಲ್ಲನೂ ಬದಲಾಯಿಸಕ್ಕಾಗಲ್ಲ. ಈಗ ನಾವು ವಾದ್ಯ ಬೇಡ ಅಂದ್ವಿ, ಪುರೋಹಿತರು ಬೇಡ ಅಂತ ಹೇಳಿದ್ವಿ, ಆಮೇಲೆ ಅದ್ದೂರಿ ಬೇಡ ಅಂದ್ವಿ, ಮನೆ ಒಳಗೆ ಮಾಡೋಣ ಅಂತಂದ್ವಿ. ಇಷ್ಟು ಒಪ್ಕೊಂಡ್ವಾಗ ನಮ್ಮ ಅಕ್ಕ ಬರ್ಬಾರ್ದಾ, ನಮ್ಮ ಅಣ್ಣ ಬರ್ಬಾರ್ದಾ, ನಮ್ಮ ಅಕ್ಕನ ಮಗಳು ಬರ್ಬಾರ್ದಾ, ನಮ್ ಚಿಕ್ಕಪ್ಪ ಬರ್ಬಾರ್ದಾ, ನಮ್ ದೊಡ್ಡಪ್ಪ ಬರ್ಬಾರ್ದಾ, ಈ ತರ ಶುರುವಾಗುತ್ತೆ. ಆಮೇಲೆ ನಂಗೆ ತುಂಬಾ ಆತ್ಮೀಯ ಸ್ನೇಹಿತರು ಒಂದ್ 4 ಜನ ಬರ್ಬಾರ್ದಾ. ಸೊ ಹೀಗಾಗಿ ಹುಡುಗನ್ ಕಡೆ ಒಂದ್ 50, ಹುಡುಗಿ ಕಡೆ ಒಂದ್ 50 ಅಂತ ಹೇಳಿ ಆ 100 ಜನಕ್ಕೆ ನಾವು, ಈಗ ಅವ್ರು ಹೇಳಿದ್ರಲ್ಲ, ನಾವು ಮದ್ವೆಗಳು ಹೋಗೋದನ್ನ ನಾನು 82ರಲ್ಲೋ ಏನೋ ಲಂಕೇಶ್ ಪತ್ರಿಕೆನಲ್ಲಿ ಮದುವೆಗಳನ್ನ ಬಹಿಷ್ಕರಿಸಿ ಅಂತ ಒಂದ್ ಲೇಖನ ಬರ್ದೆ. ನಾನೇ ಚರ್ಚೆ ಆಗಿತ್ತದು. ಸ್ವಲ್ಪ ಚರ್ಚೆನೂ ಆಗಿತ್ತು, ಪರ ವಿರೋಧ ಚರ್ಚೆಗಳಾಗಿತ್ತು. ಯಾಕೆ ಮದ್ವೆನ್ ಬಹಿಷ್ಕರಿಸಿ ಅಂತ ನಾನು ಆರ್ಟಿಕಲ್ ಬರ್ದೆ ಅಂದ್ರೆ, ಮದ್ವೆಗೆ ಮಾಡೋರಿಗೆ ಮಾತ್ರ ಖರ್ಚಲ್ಲ, ಮದ್ವೆಲ್ ಭಾಗವಹಿಸೋರ್ಗೆ ಎಷ್ಟು ಕಾಲ, ಹಣ, ಅದು ಕೂಡ ಖರ್ಚಾಗುತ್ತೆ. ಆಮೇಲೆ ಎಷ್ಟು ಜನ ಪ್ರೀತಿಯಿಂದ ಮದ್ವೆಗೆ ಹೋಗ್ತಾರೆ ಅನ್ನೋದು ನನ್ನ, ಅಯ್ಯೋ ಕರ್ದಿದಾರಪ್ಪ ಹೋಗ್ಬೇಕಲ್ಲಪ್ಪ, ನಮ್ಮನೆಗ್ ಬಂದಿದಾರಲ್ಲ ಹೋಗ್ಬೇಕು, ನಾವು ಅವ್ರ ಮದ್ವೆಲಿ ನಾವು ಸೀರೆ ಉಟ್ಕೊಂಡ್ ಬಂದಿದೀವಿ, ಅವ್ರ ಮದ್ವೆಗೆ ಕರೆದು ನಾವು ಸೀರೆ ಉಟ್ಸ್ಬೇಕಲ್ಲಪ್ಪ, ಇವೇ ಹೆಚ್ಚು ಮದ್ವೆಗಳು ಕೇಳುವಂತ ಮಾತುಗಳು. ಹಾಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ, ನಾವು ಮದ್ವೆಗಳನ್ನ ಬಹಿಷ್ಕರಿಸೋದ್ರ ಮೂಲಕ ಅಲ್ಲಿ ನಮಗ್ ಖರ್ಚಾಗುತ್ತಲ್ಲ. ಈಗ ನಾವು ಮದ್ವೆಗೆ ಹೋದ್ರೆ ಅವ್ರಿಗೆ ಒಂದ್ ಗಿಫ್ಟ್ ಕೊಡ್ಬೇಕು, ನಮಗ್ ಹೋಗೋ ಖರ್ಚು, ಆಮೇಲೆ ಅದಕ್ಕೆ ಹೋಗಕ್ಕೆ ಮದ್ವೆ ಯೂನಿಫಾರ್ಮ್ ಅಂತ ನಾನ್ ತಮಾಷೆ ಮಾಡೋದು, ರೇಷ್ಮೆ ಸೀರೆ ಉಟ್ಕೋಬೇಕು, ಒಡವೆ ಹಾಕೊಳ್ಬೇಕು, ಇವೆಲ್ಲ ಬರುತ್ತಲ್ವಾ. ಆ ಖರ್ಚೆಲ್ಲ ಉಳಿಸಿ 1 ವರ್ಷಕ್ಕೆ 2 ಮದ್ವೆ, ನಾವು 100 ಜನ ಊಟ ಹಾಕ್ತೀವಿ. ಯಾರು ಬೇಕಾದ್ರೂ ಬರಬಹುದು. ಈಗ್ಲೂ ಆ ಆಹ್ವಾನ ಓಪನ್ ಆಗಿದೆ. ಈ ಹೊತ್ತು ಯಾರು ಬೇಕಾದ್ರೂ ಬರಬಹುದು. ನಾವು ಮದ್ವೆ ಮಾಡ್ಕೊಡ್ಲಿಕ್ಕೆ ತಯಾರಿದೀವಿ. 100 ಜನಕ್ಕೆ ಊಟ ಹಾಕ್ತಿವಿ. ಈ ವಯಸ್ಸಿನಲ್ಲಿ ನೀವು ಆಗಿಲ್ಲ, ಅದಕ್ಕೆ ನಮ್ಗೆ ಎಲ್ಲ ವ್ಯವಸ್ಥೆ ಇದೆ. ಶಾಲಾ ಆವರಣ ಇದೆ,
ಅಲ್ಲಿ ಕೊಠಡಿಗಳಿದಾವೆ, ದೊಡ್ಡ ಇದೆಲ್ಲ ಇದೆ. ತುಂಬಾ ಹಿತಕರವಾದ ವಾತಾವರಣದಲ್ಲಿ ಅಲ್ಲಿ ಮದ್ವೆನ್ ಮಾಡಬಹುದು. 100 ಜನದಲ್ಲಿ ಬರೀ ಸಂಬಂಧಿಕರು ಬರೋದಿಲ್ಲ, ನೋಡೋಣ ಹೆಂಗ್ ಮಾಡ್ತಾರಂತ ತಿಳ್ಕೊಳ್ಳಿಕ್ಕೆ ಕಣ್ಣಾರೆ ಗಮನಿಸ್ಲಿಕ್ಕೂ ಬರ್ತಾರಲ್ವಾ ಕೆಲವೊಬ್ರು? ಬರ್ತಾರೆ. ಈಗ ನನ್ ಮಗನ್ ಮದ್ವೆ ಮಾಡಿದಾಗ ಎಷ್ಟೋ ಜನ ನನ್ ಮಗನ ಸ್ನೇಹಿತರು, ಆಂಟಿ ನೀವು ಕರೀಲಿಲ್ಲ ನೋಡಿ, ನಾವು ನೋಡ್ಬೇಕಂತಲೇ ಬಂದ್ವಿ, ಹಂಗ ಬರೋರು ಇದ್ದಾರೆ. ಅಂತವ್ರು ಎಷ್ಟ್ ಜನ ಇರ್ತಾರೆ? 10 ಇರ್ತಾರ, 20 ಇರ್ತಾರ, ಆ ತರದ್ದು. ಈಗ ಸಮಸ್ಯೆ ಎಷ್ಟು ಅಂದ್ರೆ, ಈಗ ನಮ್ಮ ಮನೆಯಲ್ಲಿ ಇವ್ರು 8 ಜನ ಅಣ್ಣ ತಮ್ಮಂದಿರು. ನಾವು ನಮ್ಮ ಮನೇಲಿ ಮದ್ವೆ ಮಾಡುವಾಗ ಇವ್ರು 8 ಜನ ಅಣ್ಣ ತಮ್ಮಂದಿರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಬೀಗರು ಅಂತ ಕರೆದ್ರೆ ಅಲ್ಲೇ ಎಷ್ಟಾಗ್ಬಿಡ್ತಾರೆ. ಆಮೇಲೆ ನಮ್ಮ ಸ್ನೇಹ ವಲಯ ಇದೆಯಲ್ಲ, ಅದು ಎಷ್ಟಿರುತ್ತೆ. ಅದರಿಂದ ನಾವು ಲಿಮಿಟ್ ಮಾಡ್ಕೊಂಡ್ಬಿಟ್ವಿ. ಲಿಮಿಟ್ ಮಾಡ್ಕೊಂಡು ನಮ್ಮ ಮಕ್ಕಳ ಮದ್ವೆನಲ್ಲಿ ಆ ತರದ ಮಾಡ್ಕೊಂಡ್ವಿ. ಜೊತೆಗೆ ಇಲ್ಲಿ ನಾವು ನಿರ್ದಿಷ್ಟವಾದ ಚೌಕಟ್ಟನ್ನೇನು ಅನುಸರಿಸಿಲ್ಲ ಮದ್ವೆಗಳಿಗೆ. ಒಂದು ಕುವೆಂಪು ಅವರ ರೂಪಿಸಿದಂತ ಮಂತ್ರ ಮಾಂಗಲ್ಯದ್ದು, ಅದ್ರ ವಿವರಗಳು ಬೇಕು ಅಂದ್ರೆ 1 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಕುವೆಂಪು ಅವರು ಕೆಲವು ಪ್ರಾರ್ಥನಾ ಪದ್ಯಗಳು, ದೇವಿ ಸ್ತುತಿ, ಸರಸ್ವತಿ ಸ್ತುತಿ, ಪಾರ್ವತಿ ಸ್ತುತಿ, ಈ ತರ ಪ್ರಾರ್ಥನಾ ಪದ್ಯಗಳು, ಗಾಯತ್ರಿ ಮಂತ್ರ, ಮತ್ತೆ ಉಪನಿಷತ್ತಿನ ಕೆಲವು ಮಂತ್ರಗಳನ್ನ ಹೇಳಿ, ಆಮೇಲೆ ಪ್ರಕೃತಿಯನ್ನ ಪ್ರಾರ್ಥಿಸುವಂತ ಮಂತ್ರಗಳನ್ನ ಹೇಳಿ, ನಮ್ಗೆ ಒಂದ್ ಒಳ್ಳೆ ಮಳೆ ಆಗ್ಲಿ, ಬೆಳೆ ಆಗ್ಲಿ, ಸಮೃದ್ಧವಾಗಿರ್ಲಿ ಈ ನಾಡು ಅಂತ ಪ್ರಾರ್ಥಿಸುವಂತ ಪದ್ಯಗಳನ್ನ ಹೇಳಿ, ಜೊತೆಗೆ ಮದ್ವೆನಲ್ಲಿ ಭಾಗವಹಿಸಿರುವಂತ ಸಭಿಕರಿರ್ತಾರಲ್ಲ, ಅವರೆಲ್ಲರೂ ವಧೂವರರನ್ನ ಆಶೀರ್ವದಿಸುವಂತ ಒಂದು ಮಂತ್ರವನ್ನ ಹೇಳಿ, ಕೊನೆಗೆ ಅವರು ಶಾಂತಿ ಮಂತ್ರವನ್ನ ಹೇಳಿ ಅದನ್ನು ಮುಗಿಸಿ, ಕೊನೆಗೆ ವಧೂವರರಿಬ್ಬರು ಕೂಡ ಈ ಸರಳ ವಿವಾಹ ಆದವರು ಮುಂದೆ ತಮ್ಮ ಜೀವನದಲ್ಲಿ ಹೇಗಿರ್ತೀವಿ ಅಂತ ಅನ್ನೋದನ್ನ ಒಂದು ಪ್ರತಿಜ್ಞಾ ವಿಧಿಯನ್ನು ಕೂಡ ರೂಪಿಸಿದ್ದಾರೆ. ಇದು ಕೆಲವು ಆರ್ಯ ಸಮಾಜ ಪದ್ಧತಿನಲ್ಲೂ ಮಾಡ್ಸಿದೀವಿ ಮದ್ವೆನ. ಆಮೇಲೆ ಈ ಸಮಾಜವಾದಿಗಳು ಉಪನಿಷತ್ತಿನ ಮಂತ್ರ ಅದೆಲ್ಲ ಬೇಡಪ್ಪ ಅಂತ ಅದನ್ನೆಲ್ಲ ನಿರಾಕರಿಸ್ಬಿಟ್ಟು ವಿವಾಹ ಸಂಹಿತೆಯನ್ನ ರೂಪಿಸಿದ್ರು. ಅದನ್ನು ಕೂಡ ನಾವು ಬಳಸ್ಕೊಂಡಿದೀವಿ. ಅದರಿಂದ ಹೀಗೆ ಅನ್ನೋ ತರದ ಒಂದು ಚೌಕಟ್ಟಲ್ಲಿ ನಾವು ಮಾಡಿಸಿದ ಮದ್ವೆಗಳು ಏನಿಲ್ಲ. ಇಲ್ಲಿ ರಾಹು ಕಾಲ, ಗುಳಿಕೆ ಕಾಲ ಅಥವಾ ಇಂಥ ದಿನ ಎಂಥದ್ದು ಇಲ್ಲ. ಆಷಾಢ, ಗುಳಿಗೆ ಎಂಥದ್ದು ಇಲ್ಲ. ಆಕ್ಚುಲ್ ಆಗಿ ನನ್ ಮಗನ್ ಮದ್ವೆ ಮಾತುಕತೆ ಆಗಿದ್ದು ಆಷಾಢದಲ್ಲಿ, ಮದ್ವೆ ಆಗಿದ್ದು ಧನುರ್ಮಾಸದಲ್ಲಿ. ಅದು ಯಾಕೆ ಧನುರ್ಮಾಸದಲ್ಲಿ? ಮತ್ ನಾನು ಅದನ್ನ ನಾವು ಹಳ್ಳಿಗಳಿಗೆ ಹೋದಾಗ ಅವೆಲ್ಲ ವಿವರಿಸ್ತೀವಿ. ಧನುರ್ಮಾಸದಲ್ಲಿ ಮದ್ವೆ ಯಾಕೆ ಬೇಡ ಅಂತಾರೆ, ಆಷಾಢದಲ್ಲಿ ಯಾಕೆ ಬೇಡ ಅಂತಾರೆ ಅಂದ್ರೆ, ಗಾಳಿ ಬೀಸ್ತಾ ಇರುತ್ತೆ, ಮಳೆ ಬರ್ತಿರುತ್ತೆ, ಜಿಡಿ ಹಿಡ್ಕೊಂಡಿರುತ್ತೆ, ಹಾಗಾಗಲ್ಲ. ಧನುರ್ಮಾಸದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ಹೊಲ ಗದ್ದೆಗಳನ್ನು ಕುಯ್ಯೋ ಕಾಲ ಆಗಿರುತ್ತೆ, ಕೆಲ್ಸ ಇರುತ್ತೆ. ಈ ಕಾರಣದಿಂದ ಅವಾಗ ಅದಕ್ಕೆ ರೈತರು ಇವನ್ನೆಲ್ಲ ಬೇಡ ಅಂತ ಮಾಡ್ಕೊಂಡಿದ್ದ ಇದಿತ್ತು. ಈಗ ನಮ್ಮ ಮನೆಯಲ್ಲಿ ಆಗಿರೋದು, ನಮ್ಮ ಮನೆ ಮತ್ತು ಶಾಲಾ ಆವರಣದಲ್ಲಿ ನಮ್ಮ ಕುಟುಂಬದ್ದೇ 10 ಮದ್ವೆಗಳಾಗಿದೆ. ನಮ್ ಸ್ನೇಹಿತರುಗಳು, ನಿಮಗೆ ಗೊತ್ತಿರೋ ರಾಮರಂಜನ್ ಅವ್ರ ಮದ್ವೆ ಕೂಡ ನಮ್ಮ ಮನೆಯಲ್ಲೇ ಆಗಿರೋದು. ರಾಮರಂಜನ್ ಅವ್ರ ಮದ್ವೆ, ಅವ್ರ ಮದ್ವೆಗೂ ನಾನೇ ಮಂತ್ರ ಓದಿ ಮತ್ ನಾನೇ ಅಡಿಗೆ ಮಾಡಿದ. ಮೊನ್ನೆ ಕೂಡ ನೆನಪು ಮಾಡ್ಕೊತಾ ಇದ್ರು ಫೋನ್ ಮಾಡಿದಾಗ. ಆ ತರದ ಇದನ್ ಮಾಡಿದೀವಿ. ಅದಲ್ದೆ ಕೆಲವರು ಸ್ನೇಹಿತರು, ಪರಿಚಿತರು, ಮತ್ ಕೆಲವರು ಇದೇ ರೀತಿ ಪರಿಚಯ ಮಾಡ್ಕೊಂಡು ನೀವ್ ಹೀಗ್ ಮಾಡ್ತೀರಂತೆ, ನಾವು ಬಂದ್ ನಿಮ್ ಮನೇಲಿ ಆಗ್ತೀವಿ ಅಂತ ಆದವ್ರು ಎಲ್ಲಾ ಸೇರಿ ನಮ್ಮ ಮನೆ ಮತ್ತು ಶಾಲಾವರಣದಲ್ಲಿ 20 ಮದ್ವೆಗಳಾಗಿದೆ. ಆಮೇಲೆ ನಾನು ಮೈಸೂರು, ಹಾಸನ ಮತ್ತು ಮಂಡ್ಯ ಜಿಲ್ಲೆನಲ್ಲಿ ಒಂದು 25 ಮದ್ವೆಗಳನ್ನ ಹೊರಗಡೆ ಹೋಗಿ, ಹಳ್ಳಿಗಳಿಗೆ ಹೋಗಿ, ಮದ್ವೆ ಯಾಕೆ ಸರಳ ಆಗ್ಬೇಕು, ಮದ್ವೆನಲ್ಲಿ ಎಷ್ಟು ಖರ್ಚನ್ನು ಉಳಿಸಬಹುದು, ಹಾಗೆ ಉಳಿದ ಖರ್ಚನ್ನ ಅವರ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಹೇಗೆ ವಧೂವರರ ಮನೆಯವರು ಬಳಸ್ಕೊಳ್ಬಹುದು, ಈ ವಿವರಗಳನ್ನು ಹೇಳಿ ಒಂದು 25 ಮದ್ವೆಗಳನ್ನ ಮಾಡಿಸಿದೀನಿ ನಮ್ಮ ಮಂಡ್ಯ, ಹಾಸನ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ. ನೋಡಿ, ಅದು ಒಂದು ಎಷ್ಟೋ ಸಲ ಆಶ್ಚರ್ಯ ಆಗುತ್ತೆ. ಅಲ್ಲೆಲ್ಲೋ ಮಾರ್ಕೆಟ್ ಅಲ್ಲಿ ಯಾರೋ ಒಬ್ರು ಸಿಕ್ಕದವ್ರು ಓಡ್ ಬಂದು ಕೈ ಹಿಡ್ಕೊಂಡು, ನೀವು ನನ್ ಮದ್ವೆಗ್ ಮಂತ್ರ ಓದಿದ್ರಿ, ನಿಮ್ ಫೋಟೋ ನಮ್ಮ ಮನೇಲಿ ಇಟ್ಕೊಂಡಿದೀವಿ, ಮದ್ವೆ ಫೋಟೋ ಇದೆ ನೋಡಿ, ತುಂಬಾ ಒಳ್ಳೇದಾಯ್ತು, ನೀವ್ ಹೇಳ್ದಂಗ್ ನಾವು ಮಾಡ್ತಾ ಇದೀವಿ ಅಂತೆಲ್ಲ ಒಂದಿನ ಮಾರ್ಕೆಟ್ ಅಲ್ಲಿ ಸಿಕ್ಕದವ್ರು ಯಾರೋ ಒಬ್ರು ಹೇಳಿದ್ರು. ಈ ತರದ ಸಂತೋಷಗಳು ಕೂಡ ನಾವು ಅನುಭವಿಸಿದೀವಿ. ಹೌದು ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಮದುವೆ ಹೀಗೂ ಮಾಡಿ ನೋಡಿ ಈ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಈ ಸಂವಾದದಲ್ಲಿ ಭಾಗವಹಿಸಿದರೆ ಚನ್ನರಾಯಪಟ್ಟಣ ತಾಲೂಕು ಹಿರೇಸಾವಿ ಬಳಿ ಇರುವ ನಿಂಬೇಹಳ್ಳಿ ಗ್ರಾಮದ
ಎನ್ ಬೋರಲಿಂಗಯ್ಯ ಮತ್ತು ಅವರ ಪತ್ನಿ ಎಚ್.ಎಸ್. ಸರಸ್ವತಿ ಅವರು ಹಾಲಿ ಮೈಸೂರಿನಲ್ಲಿ ವಾಸವಾಗಿದ್ದಾರೆ. ಬಹಳ ಚಂದವಾಗಿ ವಿಚಾರಗಳು ಪ್ರಸ್ತಾಪ ಆಗ್ತವೆ. ಬೇರೆಯವರಿಗೂ ಕೇಳಲಿಕ್ಕೆ ತಾವೆಲ್ಲ ತಿಳಿಸಿದರೆ ಇನ್ನಷ್ಟು ಇವರ ಪ್ರಯತ್ನದ ಫಲ ಹರಡುತ್ತೆ. ನಮ್ಮ ಈ ಪ್ರಸಾರ 11 ಗಂಟೆ ನಂತರನೂ ಮುಂದುವರಿಯುತ್ತೆ. ಯಾಕಂದರೆ ಮದುವೆ ಮಾಡಿ ನೋಡಿ ಮನೆ ಕಟ್ಟಿ ನೋಡಿ ಅಂದ್ಕೊಂಡು ಎಷ್ಟೋ ಜನ ಬಹಳ ನೋವಿನಿಂದ ಮಾತಾಡೋದಿದೆ. ಆಗೋದಕ್ಕಿಂತ ಮುಂಚಿತವಾಗಿ ಮತ್ತು ಆದ್ಮೇಲೆ ಅಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ತಮಗೆ. ನಾನು ಸರಳ ಮದುವೆ ಬಗ್ಗೆ ಮಾತಾಡ್ತಾ, ಭಾಷಣ ಮಾಡ್ತಾ, ಲೇಖನಗಳನ್ನು ಬರೀತಾ, ತರಗತಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಈ ಬಗ್ಗೆ ಚರ್ಚಿಸ್ತಾ ಇರುವಾಗ ಬಹಳಷ್ಟು ಜನ ನನ್ಗೆ ಸವಾಲಿಸಿದ ಹಾಗೆ ಕೇಳ್ತಾ ಇದ್ರು. ನಿಮ್ ಮಕ್ಳು ಮದ್ವೆ ಹೇಗ್ ಮಾಡ್ತೀರಾ ನೋಡ್ತೀವಿ, ಸರಳ ಸರಳ ಅಂತೀರಾ, ಎಲ್ಲರಿಗೂ ಭಾಷಣ ಬಿಗಿಯೋದ್ ಸುಲಭ, ಮಾಡಿ ನೋಡ್ಬೇಕು ಅಂತ. ಅದೃಷ್ಟವಶಾತ್ ನಮ್ಮ ಇಬ್ರು ಮಕ್ಕಳು ಸರಳವಾಗಿ ಮದ್ವೆ ಆದ್ರು. ಅಳಿಯ ಸೊಸೆ ಅವ್ರ ಕುಟುಂಬದವರು ನಮ್ಮ ಆಶಯಕ್ಕೆ ಕೈಗೂಡಿಸಿದ್ರು. ನಮ್ಮ ಮಕ್ಕಳೇನೋ ಬಾಲ್ಯದಿಂದ ಮನೇಲಿ ಸರಳ ಮದ್ವೆ ಆಗ್ತಾ ಇದ್ದನ್ನು ನೋಡ್ತಾ ಇದ್ರು, ಮತ್ ಮಾನಸಿಕವಾಗಿ ಅವರು ತಯಾರಾಗಿದ್ರು. ಆದ್ರೆ ನಮ್ ಜೊತೆ ಸಂಬಂಧ ಮಾಡಕ್ ಬಂದವರು ಇದಕ್ಕೆ ಒಪ್ಪಿದ್ದಿದೆಯಲ್ಲ, ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೃತಜ್ಞತೆನ ಅರ್ಪಿಸೋಕೆ, ಅಳಿಯನ್ಗೆ, ಸೊಸೆಗೆ, ಅವ್ರ ಕುಟುಂಬದವರಿಗೆ ನಿಜ ಕೃತಜ್ಞತೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ದೊಡ್ಡತನ ಅವ್ರದ್ದು ಒಂದು ರೀತಿಯಲ್ಲಿ ಅಲ್ವಾ? ಹೌದು, ಯಾಕಂದ್ರೆ ಒಪ್ಪಿಗೆ ಇಲ್ಲ ಅಂತಾನೆ ಹೇಳ್ಬೋದಾಗಿತ್ತು. ಆದ್ರೆ ಅವರು ಒಪ್ಕೊಂಡ್ರು. ಮತ್ತೆ ಇನ್ನೂ ಹೇಳ್ಬೇಕಂದ್ರೆ ಎರಡೂ ಕುಟುಂಬ ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಅದು ಮುಖ್ಯವಾಗಿ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ನಮ್ ಕುಟುಂಬದಲ್ಲಿ ನಾವು ಮಾಡಿಸಿರುವ ಎಲ್ಲಾ ಮದ್ವೆಗಳು, ನಮ್ ಸ್ನೇಹಿತರ ಮಕ್ಕಳ ಮದ್ವೆ, ನಮ್ ಕುಟುಂಬದ ಮದ್ವೆ, ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಒಂದು ಅಮ್ಮ, ನಾವು ಇಲ್ಲಿ ಗಮನಿಸಬೇಕಾಗಿರೋದು ಮತ್ತು ನಮ್ಮ ಶ್ರೋತೃಗಳಿಗೆ ಹೇಳ್ಬೇಕಾಗಿರೋದಂದ್ರೆ, ನೀವು ಆರ್ಥಿಕವಾಗಿ ಏನು ತೀರಾ ಏನೋ ಕಷ್ಟದಲ್ಲಿಲ್ಲ, ಚೆನ್ನಾಗಿದ್ದೀರಿ ಅಲ್ವಾ? ಮತ್ತೆ ನಿಮ್ಮ ನೆಂಟರ್ನು ಏನು ತೀರಾ ಆರ್ಥಿಕ ಕೊರತೆ ಇಲ್ಲ. ಅಂದ್ರೆ ಹಣ ಇದೆ ಅಂತ ಅನ್ಕೊಂಡು ಹೆಂಗ ಖರ್ಚು ಮಾಡೋದ್ಕಿಂತ ಅಲ್ಲಿ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಇವರ ಕೊನೆ ತಮ್ಮನ್ ಮದ್ವೆ ಮಾಡುವಂತ ಸಂದರ್ಭದಲ್ಲಿ ಆ ಹುಡುಗಿ ಮನೆಯವರು ತಕ್ಕ ಮಟ್ಟಿಗೆ ಅನುಕೂಲವಾಗೇ ಇದ್ರು. ಈಗ ಅವರೇ ಹೇಳ್ತಾರಂತ ಅದಕ್ಕೆ ಸಂಬಂಧಪಟ್ಟದ್ದು. ಕೊಡಿ ಕೊಡಿ ಕೊಡಿ. ತಕ್ಕ ಮಟ್ಟಿಗೆ ದುಡ್ಡಿರುವಂತವ್ರು, ಖರ್ಚು ಮಾಡ್ಲಿಕ್ಕೆ ಶಕ್ತಿ ಇರುವಂತವ್ರು ಆ ಹಣವನ್ನ ಹೇಗ್ ಬಳಸ್ಕೊಳ್ಬೇಕು ಅಂತ ಅನ್ನೋದಕ್ಕೆ ನನ್ನ ಕೊನೆಯ ತಮ್ಮನ ಮದುವೆ ಒಂದು ಸಾಕ್ಷಿಯಾಗಿದೆ. ಹಿಂದಿನವರು ನಮ್ಮೂರಿನವರೇ, ನನಗೆ ಚೆನ್ನಾಗಿ ಗೊತ್ತಿದ್ದವರು. ಮತ್ತೆ ನಾನು ಅವರನ್ನ ಮತ್ತು ನನ್ನನ್ನ ಅವರು ತುಂಬಾ ಪ್ರೀತಿ ಗೌರವಗಳಿಂದ ನಡ್ಕೊಳ್ತಾ ಇದ್ದವರು. ನಾವು ನಮ್ಮ ಮನೆಗೆ ಅವರು ಒಂದ್ಸಲ ಬಂದು, ಹೀಗೆ ನಮ್ಮ ಹುಡುಗಿಯನ್ನ ಶಂಕರಿ ಕೊಡೋಣ ಅಂತಿದೀವಿ ನೀವು ಅಂತ. ನಾನು ಅವಾಗ ಹೇಳಿದೆ ಅವರಿಗೆ, ಹೇಗೆ ಮಾಡ್ತೀರಿ ಮದುವೆನ ಅಂತಂದ್ಬಿಟ್ಟು. ಆಗ ನಾವು ನಮ್ಮ ಮನೆಯಲ್ಲಿ ಸುಮಾರು ಒಂದು 15 ಜನ, ಒಂದು ಪ್ರೆಸ್ ಇತ್ತು. ಆ ಪ್ರೆಸ್ ನಲ್ಲಿ ಕೆಲಸ ಮಾಡ್ಕೊಂಡು ಅಕ್ಕನ ಮಗಳು, ಮಗ, ದೂರದ ನಂಟದ ಮಗ ಒಬ್ಬ, ಅಣ್ಣ ತಮ್ಮದಿರು ಮಕ್ಕಳು 3 ಜನ, ನಾವು ಒಬ್ಬ ತಮ್ಮನ ಮದುವೆ ಆಗ್ಲೇ ಹೋಗಿತ್ತು, ಅವನು ಹೆಂಡತಿ, ಅವನು, ನಾವೆಲ್ಲ ಒಟ್ಟಿಗೆ ಇದ್ವಿ. ಒಂದು ಚಿಕ್ಕ ಮನೆಯಲ್ಲಿ, ಒಂದು 7 ಚದರದ ಮನೆ, 2 ರೂಮು, 3 ಸಂಸಾರಗಳು. ಹೀಗಿದ್ದಂತ ಸಮಯದಲ್ಲಿ ಅವ್ರು ಹೀಗೆ ಬಂದು, ಅವಾಗ ಒಂದು 10,000 ರೂಪಾಯಿ ಹುಡುಗನಿಗೆ ಕೊಡ್ತೀವಿ, ಆಮೇಲೆ ಮದುವೆ ಹೇಗ್ ಮಾಡ್ತೀರಿ, ಒಂದು 15,000 ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತೀವಿ ಅಂತ. ಇದ್ದಕ್ಕಿದ್ದ ಹಾಗೇನೆ ನನ್ನ ತಲೆನಲ್ಲಿ ಒಂದು ದೊಡ್ಡ ಬಲ್ಬ್ ಹತ್ಕೊಂಡ್ಬಿಡ್ತು, ಲೈಟ್ ಹತ್ಕೊಂಡ್ಬಿಡ್ತು. ಯಾಕೆ ನಾವು ಈ ಹಣವನ್ನ ಅರ್ಥಪೂರ್ಣವಾಗಿ ಇನ್ನೊಂದು ರೀತಿಯಲ್ಲಿ ಖರ್ಚು ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ನಾನು ಹೇಳಿದೆ ಒಂದೇ ಮಾತಿನಲ್ಲಿ, ನೀವು 10,000 ರೂಪಾಯಿ ವರದಕ್ಷಿಣೆಯಾಗಿ ಹುಡುಗನಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ನನಗೆ ಬೇಡ. ನೀವು 15,000 ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಹಣವನ್ನ ನನಗೆ ಕೊಡಿ. ನಿಮ್ಮ ಮಗಳನ್ನ ಹುಟ್ಟು ಬಟ್ಟೆಯಲ್ಲಿ ನಮ್ಮನೆ ಕರ್ಕೊಂಡ್ ಬನ್ನಿ, ನಾನು ಹೇಳಿದ ದಿನ ಕರ್ಕೊಂಡ್ ಬನ್ನಿ, ಖರ್ಚು ಹಾಕೊಂಡು ನಾವೇ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿ ಅವರನ್ನ ಒಪ್ಸೋದಕ್ಕೆ ಪ್ರಯತ್ನ ಮಾಡಿದೆ. ಅವರು ಸ್ವಲ್ಪ ಒಪ್ಪೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ನಾನು 2-3 ದಿನ ಟೈಮ್ ತಗೊಂಡು ಯೋಚನೆ ಮಾಡಿಬಿಟ್ಟು ನನ್ಗೆ ಹೇಳಿ ಅಂತ ಹೇಳಿದೆ. ಆಗಲೂ ಅವರು ಒಪ್ಲಿಲ್ಲ. ಆಗ ಅವ್ರಿಗೆ ನಾನು ಹೇಳಿದೆ, ಕುವೆಂಪು ಅವರ ವಿಚಾರವನ್ನ ಹೇಳಿ, ಅವ್ರ ಮಕ್ಕಳ ಮದುವೆಯನ್ನ ಅವ್ರು ಹೇಗ್ ಮಾಡಿದ್ರು ಅಂತ ಅನ್ನೋದನ್ನ ಹೇಳಿ, ಕಾರಂತರ ವಿಷಯವನ್ನ ಅವರಿಗೆ ಹೇಳಿ, ಹಂಪ ನಾಗರಾಜ ವಿಷಯವನ್ನೂ ಅವರಿಗೆ ಹೇಳಿ, ಹೀಗೆಲ್ಲ ದೊಡ್ಡವರು ಮಾಡ್ಕೊಂಡಿದ್ದಾರೆ. ನಾನು ನಿಮಗೆ ಒಂದು ಭರವಸೆಯನ್ನ ಕೊಡ್ತೀನಿ,
ಯಾವುದೇ ರೀತಿಯಲ್ಲಿ ಲೋಪದೋಷ ಇಲ್ಲದ ಹಾಗೆ ನಿಮ್ಮ ಮಗಳನ್ನ ನಮ್ಮ ಮನೆಯಲ್ಲಿ ತುಂಬಾ ಪ್ರೀತಿ ಗೌರವಗಳಿಂದ ನಡೆಸ್ಕೊಳ್ತೀವಿ. ನೀವು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನಾನು ಆ ಹಣವನ್ನ ಯಾತಕ್ಕೆ ಖರ್ಚು ಮಾಡ್ತೀನಿ ಅಂತ ನಿಮ್ಗೆ ಆಮೇಲೆ ಗೊತ್ತಾಗ್ತದೆ, ದಯವಿಟ್ಟು ಒಪ್ಕೊಳ್ಳಿ ಅಂತ ಅವರನ್ನ ಒಂದು ರೀತಿಯಲ್ಲಿ ಗೋಗರದು ಒಪ್ಪಿಸ್ಕೊಂಡೆ. ಆಗ ಒಪ್ಪಿಸ್ಕೊಂಡು ಅವರ 15,000 ರೂಪಾಯಿ ದುಡ್ಡು ಇಸ್ಕೊಂಡು ನಾನು ನಮ್ ಕಡೆಯಿಂದ 8,000 ರೂಪಾಯಿ ಕೂಡಿಸಿ ನಾನು ಅಣ್ತಮ್ಮದಿರ್ನೆಲ್ಲ ಕೂತ್ಕೊಂಡು ಮಾತಾಡಿ ಆದಷ್ಟು ಬೇಗ ಒಂದ್ 2-3 ತಿಂಗಳಲ್ಲಿ ಒಂದ್ 8,000 ರೂಪಾಯಿ ದುಡ್ಡು ದುಡಿಬೇಕು ಅಂತ ಹೇಳಿ ಪ್ರೆಸ್ ವರ್ಕ್ ಸ್ವಲ್ಪ ಜಾಸ್ತಿ ಮಾಡಿಸಿ ಅದನ್ನ ದುಡಿದು 23,000 ರೂಪಾಯಿಗೆ ಮೈಸೂರು ನಗರ ಪಾಲಿಕೆಯಲ್ಲಿ ತಿರುಮಲೇಗೌಡರು ಅಂತ ಒಬ್ರು ಚೀಫ್ ಇಂಜಿನಿಯರ್ ಇದ್ರು. ಅವ್ರ ಕಡೆಯಿಂದ ಒಂದು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಸರಸ್ವತಿ ಥಿಯೇಟರ್ ಪಕ್ಕದಲ್ಲಿ 3,750 ಚದರಡಿಯ ಒಂದು ದೊಡ್ಡ ಸೈಟ್ ಅನ್ನ 23,000ಕ್ಕೆ ಅವರು ನಮಗೆ ವ್ಯಾಪಾರ ಮಾಡಿಕೊಟ್ರು. ಆ ದುಡ್ಡನ್ನ ಬಳಸಿ ಮದುವೆ ದಿನ ಹೆಣ್ಣು ಗಂಡುಗಳಿಗೆ ಒಂದು ಕಾಣಿಕೆಯಾಗಿ ಅವರಿಗೆ ಕೊಟ್ಟು, ಆಗ್ಲೇ ನಾನು ಹೇಳಿದ್ನಲ್ಲ, ಒಂದು ಚಿಕ್ಕ ಹಾಲ್ ಒಳಗಡೆ ಒಂದು 25 ಜನರ ನಾವು ಕೂತ್ಕೊಂಡು ಭೂರಿ ಭೋಜನವನ್ನೇ ಮಾಡಿದ್ದೀವಿ. ಆ ಹೊತ್ತು ಆ ಹೆಣ್ಣಿನ ತಂದೆ ತಾಯಿಗಳು ಎಷ್ಟು ಸಂತೋಷ ಪಟ್ರು ಅಂತ ಹೇಳಿದ್ರೆ ಈಗಲೂ ನನಗೆ ನೆನಪು ಮಾಡ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ. ಹೇಗೆ ನನ್ನ ಮದುವೆಯ ದಿನ ನನ್ನ ಅತ್ತೆ ಮಾವಂದಿರು ಮದುವೆಗಾಗಿ ಯಾರ್ಯಾರನ್ನೋ ನಂಬಿಸೋದಕ್ಕೆ ಜನ ಎಲ್ಲ ಆಡ್ಕೊಳ್ತಾರೆ ಎನ್ನುವ ಏಕೈಕ ಕಾರಣಕ್ಕೆ 10,000 ರೂಪಾಯಿ ಖರ್ಚು ಮಾಡಿ ಆಮೇಲೆ 4 ಹೆಣ್ಣು ಮಕ್ಕಳನ್ನ ಅವರು ಅದೇ ತರ ಸಾಲ ಮಾಡ್ಕೊಂಡು ಮದುವೆ ಮಾಡ್ತಾ ಹೋಗ್ಬಿಟ್ರೆ ಅವ್ರ ಜೀವನದ ಸ್ವರೂಪ ಏನು? ಇದನ್ನ ನಾವು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಾವು ವಿದ್ಯಾವಂತರಾಗಿ ಏನ್ ಪ್ರಯೋಜನ? ನಮ್ಮ ವಿದ್ಯೆ ನಮಗೆ ಏನನ್ನ ಕಲಿಸ್ತು? ಈ ವಿದ್ಯೆ ನಮಗೆ ಈ ತರದ ಒಂದು ಪಾಠವನ್ನ, ವಿವೇಕವನ್ನ, ಜ್ಞಾನವನ್ನ, ಹೊಸ ಪರಿವೆಯನ್ನ, ಹೊಸ ಬೆಳಕನ್ನ ಕೊಡದೆ ಹೋದ್ರೆ ಎಲ್ಲಿಂದ ನಾವು ತಗೊಂಡ್ ಬರೋದು? ಹಾಗಾಗಿ ನನ್ನ ತಮ್ಮನ ಮದುವೆಯನ್ನ ನಾವು ಆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೆಸಿದ್ವಿ. 1974ರಲ್ಲಿ ಈ ಮಾತುಕತೆಗಳು ನಡೆದಿರೋದು, 75ರಲ್ಲಿ ಮದುವೆ ಆಗಿರೋದು. ಇವತ್ತು 2024 50 ವರ್ಷದ ಈ ದೂರದಲ್ಲಿ ನಿಂತ್ಕೊಂಡು ಆ ದೃಶ್ಯ ನಾನು ನೆನಪು ಮಾಡ್ಕೊಂಡ್ರೆ ಆ ಹೊತ್ತು ಹೆಚ್ಚು ಕಮ್ಮಿ ನಾವು ಕಡು ಬಡವರು ಅಂತಲೇ ಹೇಳ್ಬೇಕು. ಸತ್ಯ ಹೇಳ್ತಾ ಇದ್ದೇನೆ, 15 ಜನಕ್ಕೆ ನಾನು 3 ಹೊತ್ತು ಊಟ ಹಾಕಕ್ ಆಗ್ತಿರ್ಲಿಲ್ಲ ನಮ್ ಕೈನಲ್ಲಿ. ಮಕ್ಕಳಿಗೆ ಸಮೇತವಾಗಿ 2 ಹೊತ್ತು ಊಟ ಕೊಡ್ತಾ ಇದ್ದದ್ದು. ನಾನು ದುಡಿತಾ ಇದ್ರು, ನನ್ನ ಹೆಂಡತಿ ದುಡಿತಾ ಇದ್ರು, ಪ್ರೆಸ್ ದುಡಿತಾ ಇದ್ರು, ನನ್ನ ತಮ್ಮ ಒಬ್ಬ ಇದ್ರು ಕೂಡ ಆಗ್ತಿರ್ಲಿಲ್ಲ ಆಗ. ಆದ್ರೆ ಈಗ 23,000 ರೂಪಾಯಿ ಸೈಟು ಈಗ 3-4 ವರ್ಷದ ಹಿಂದೆ 2,30,00,000 ಮಾರಾಟ ಆಯ್ತು. ನನ್ನ ತಮ್ಮ, ಅದೇ ತಮ್ಮ, ಒಬ್ಬನೇ ಮಗ, ಅವನು ಅತ್ಯಂತ ಸರಳ ರೀತಿಯಲ್ಲಿ ಆ ಮಗನೂ ಆಗಿದ್ದಾನೆ. ಇನ್ನೊಬ್ಬ ತಮ್ಮನ ಮಗ ಅತ್ಯಂತ ಸರಳ ರೀತಿಯಲ್ಲಿ ಅವನು ಒಂದು ಮದುವೆಯಾಗಿದೆ. ಅವಳು ಇನ್ನೊಬ್ಬಳು ಮಗಳು ಮಂಡ್ಯದ ರಾಮಲಿಂಗಯ್ಯನವರ ಅವರು ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿರೋರು. ಅವರ ಒಬ್ಬನೇ ಒಬ್ಬ ಮಗನಿಗೆ ನನ್ನ ತಮ್ಮ ಒಬ್ಬ ಮಗಳನ್ನ ತಂದುಕೊಂಡು ಜವರೇಗೌಡರ ಮಂತ್ರಮಾಂಗಲ್ಯವನ್ನ ಓದಿಸಿ ಅವರು ಸರಳವಾಗಿ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ಇದಕ್ಕಿಂತ ಬೇಕಾ ನಮಗೆ ಜೀವನದಲ್ಲಿ ತೃಪ್ತಿ? ಇದಕ್ಕಿಂತ ಬೇಕಾ ನಾವು ಸಮಾಜ ಉದ್ಧಾರ ಆಗೋದು ಅಂದ್ರೆ ಹೇಗೆ? ಒಂದು ಸಮಾನತೆ, ಒಂದು ಸಂತೋಷ, ಒಂದು ಶಾಂತಿ, ಮನಸ್ಸಿಗೆ ಒಂದು ನೆಮ್ಮದಿ ಇವು ಸಿಗುವುದಾದ್ರೂ ಹೇಗೆ? ಸಾಲ ಸೋಲ ಮಾಡ್ಕೊಂಡು ನರಳೋದಕ್ಕಿಂತ ಈ ತರ ಬದುಕನ್ನ ಕಟ್ಕೊಳ್ಳೋದು ವಾಸಿ ಅಲ್ವಾ ಅಂತ ಅನ್ನೋದಕ್ಕೆ ನನ್ನ ಮದುವೆಯನ್ನ ನಾನು ಒಂದು ಉದಾಹರಣೆಯಾಗಿ ತಗೊಂಡು ನಾನು ನನ್ನ ಬದುಕನ್ನ ಸುಧಾರಿಸಿಕೊಂಡೆ. ನನ್ನ ತಮ್ಮನ ಮದುವೆಯನ್ನ ಆ ರೀತಿಯಲ್ಲಿ ಆಚರಿಸಿ ನಮ್ಮ ಇಡೀ ಕುಟುಂಬ ಈ ಹೊತ್ತು 8 ಮನೆಗಳು ಮೈಸೂರು ಒಳಗಡೆ ಎಷ್ಟು ಚೆನ್ನಾಗಿ ಸಮೃದ್ಧವಾಗಿ ಇವರು ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ನನ್ನ ಜನ್ಮ ಸಾರ್ಥಕವಾಯಿತು ಅಂತ ನಾನು ಅಂದುಕೊಳ್ತೀನಿ. ಇದರಲ್ಲಿ ನನ್ನ ಹೆಂಡತಿಯ ಪಾಲು ತುಂಬಾ ನಿಜ. ಹೆಂಡತಿಯರು ಸಹಕರಿಸಿದ್ದಾರೆ, ಮಕ್ಕಳೆಲ್ಲ ಸಹಕರಿಸಿದ್ದಾರೆ. ಒಂದು ರೀತಿ ದೊಡ್ಡ ಸವಾಲು ಅಂತ ಅನ್ಸುತ್ತೆ, ಆದ್ರೆ ಇದೇನು ದೊಡ್ಡ ಕಷ್ಟದ ವಿಚಾರ ಏನಲ್ಲ ಅಲ್ವಾ? ನಮ್ಮ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಜನ ಏನ್ ಅನ್ಕೊಂಡವ್ರು, ಏನ್ ಮಾತಾಡವ್ರು ಅಂತ ಅನ್ಕೊಂಡೆ ಎಷ್ಟೋ ಸಾರಿ ಇನ್ನೂ ದುಃಖಕ್ಕೆ ಈಡಾಗ್ತಾರೆ, ಇನ್ನೂ ಸಮಸ್ಯೆಯನ್ನ ಆಮಂತ್ರಿಸ್ಕೊಳ್ತಾರೆ. ಹೌದು. ಈಗ ನೀವು ಹೇಳಿದ್ರಿ ಒಂದ್ ರೀತಿಯಲ್ಲಿ ಸವಾಲ್ ಇದು, ಆದ್ರೆ ದೊಡ್ಡ ಸಮಸ್ಯೆನಲ್ಲ ಅಲ್ವಾ? ಅದು ಎಲ್ರೂ ಮನ್ಸ್ ಮಾಡ್ಬೇಕು. ಸವಾಲು ಅಂದ್ರೆ ಬಂಧು ಬಳಗದ ಮದ್ವೆಗೆಲ್ಲ ಹೋಗದೆ ಇದ್ದಾಗ ಆಗ ಕೂಡ ನಾವು ಸಾಕಷ್ಟು ದೂರುಗಳನ್ನ ಕೇಳಿದ್ವಿ. ಆದ್ರೂ ಸ್ವಲ್ಪ ಕಿವುಡಾಗ್ಬಿಡ್ಬೇಕು ಅಂತದಕ್ಕೆ. ಹೌದು ಹೌದು. ಯಾಕಂದ್ರೆ ಈ ದೊಡ್ಡ ಬಳಗ ಎಲ್ಲಾ ಮದ್ವೆಗಳಿಗೆ ಹೋಗೋದು, ಸ್ನೇಹಿತರ
ಎಷ್ಟು ಕಾಲ ಮತ್ತೆ ಶಕ್ತಿ, ಹಣ ವ್ಯಯ ಆಗತ್ತೆ ಅಂತ ಅನ್ನೋದನ್ನ ಯೋಚನೆ ಮಾಡಲ್ಲ. ಅದು ಒಂದು ಮುಖ್ಯವಾದ ವಿಚಾರ. ಈ ರೈತ ಸಂಘದವರು ಮಂಡ್ಯದಲ್ಲಿ ಒಂದು ಚಳುವಳಿ ರೀತಿನಲ್ಲಿ ಸರಳ ಮದ್ವೆಗಳನ್ನ ಮಾಡಿದ್ರು. ಅದ್ರೊಳಗೆ ಆಸಕ್ತಿಕರವಾದದ್ದು ಅಂದ್ರೆ ಮಂಡ್ಯದಲ್ಲಿ 80 ದಶಕದಲ್ಲಿ ತುಂಬಾ ನಡೀತು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ನಿಮ್ಮ ಬುತ್ತಿನ ನೀವೇ ತನ್ನಿ ಅನ್ನೋರು. ಅಂದ್ರೆ ಮದ್ವೆ ಸರಳವಾಗಿ ಆಗ್ತಾ ಇತ್ತು. ಅವ್ರವ್ರೇ ಡಬ್ಬಿ ಕಟ್ಕೊಂಡ್ ಬರೋರು, ಅಲ್ಲಿ ಕೂತ್ಕೊಂಡು ತಿಂದು ಹೆಚ್ಚಂದ್ರೆ ಒಂದೊಂದ್ ಬಾಳೆಹಣ್ಣು ಏನಾದ್ರೂ ಮದ್ವೆ ಮಾಡಿದವ್ರು ಕೊಟ್ಬಿಡೋರು. ಈ ತರ ಈ ಮದ್ವೆ ಸುತ್ತ 70-80 ದಶಕದಲ್ಲಿ ಮೈಸೂರು, ಮಂಡ್ಯದಲ್ಲಿ ಸಾಕಷ್ಟು ಪ್ರಯೋಗಗಳಾದವು. ಈ ತರ ಮದ್ವೆಗಳಲ್ಲಿ ನಿಮ್ಮ ಬುತ್ತಿ ನೀವೇ ತನ್ನಿ ಅನ್ನೋ ಮದ್ವೆಗಳಲ್ಲಿ ನಾನು ಸುಮಾರು ಕಡೆ ಹೋಗಿ ಮಂತ್ರಮಾಂಗಲ್ಯವನ್ನ ಓದಿದ್ದೀನಿ. ಆಮೇಲೆ ಅವರು ರೈತ ಸಂಘದವರು ಒಂದು ಅಂಕಿಅಂಶ ಕೊಟ್ಟು ಮಾತಾಡೋರು. ಒಂದು 100-150 ಗ್ರಾಮ್ಗಿಂತ ಹೆಚ್ಚು ಅಕ್ಕಿನ ಅಕ್ಷತೆಗೆ ಬಳಸಬೇಡಿ. ಒಂದು ವರ್ಷದಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಕ್ವಿಂಟಾಲ್ ಅಕ್ಕಿ ಇದಕ್ಕಾಗಿ ವ್ಯಯ ಆಗಬಹುದು, ಅಕ್ಷತೆಗಾಗಿ ವ್ಯಯ ಆಗಿ ಮಣ್ಣು ಸೇರುತ್ತೆ. ಮತ್ತೆ ಕೂತಿದ್ದಲ್ಲೇ ನೀವು ಎಸಿತೀರಾ ಅದನ್ನ. ವಧುವರರ ತಲೆಗೆ ಇದಾಗಲ್ಲ. ಒಂದು ಹಿಡಿ ಇಟ್ಕೊಂಡು ಒಂದು 10 ಜನವೋ 15 ಜನವೋ ಹೋಗ್ಬಿಟ್ಟು ಅವ್ರ ತಲೆ ಮೇಲೆ ಅಕ್ಷತೆ ಹಾಕಿ ಬನ್ನಿ, ಉಳಿದವರು ಹಾಗೆ ಮಾತಾಡ್ಸಿದ್ರು ಸಾಕು ಅಂತ ಅವರು ರೈತ ಸಂಘದವರು ಪ್ರಚಾರ ಮಾಡಿದ್ರು. ಅಮ್ಮ, ಈಗ ನೀವು ಹೇಳುವಾಗ ನಮಗೆ ಅನ್ನಿಸ್ತಾ ಇದೆ, ಅಕ್ಕಿ ಯಾಕೆ ಹಾಕ್ಬೇಕು, ಆಶೀರ್ವಾದ ಮಾಡಿದ್ರೆ ಆಯ್ತು, ಒಳ್ಳೆ ಮಾತನ್ನ ಹೇಳಿ ಸುಖವಾಗಿ ಸಂಸಾರ ಮಾಡಿ ಅನ್ಯೋನ್ಯವಾಗಿ ಬಾಳಿ ಬದುಕಿ ಅಂತ ಹೇಳಿದ್ರು ಸಾಕಾದಿತ್ತಲ್ವಾ? ಸಾಕಾಗಿತ್ತು. ಆದ್ರೆ ಒಂದೇ ಸಲ ಸಂಪ್ರದಾಯಗಳನ್ನ ಬಿಡೋದು ಕಷ್ಟ ಅಲ್ವಾ? ಮದ್ವೆಗೆ ಅಂದ್ರೆ ಜಗಳ ಆಡುವಾಗ ಬೈವಾಗೆಲ್ಲ ನಿನ್ ತಲೆ ಮೇಲೆ ಅಕ್ಕಿ ಕಾಳು ಹಾಕಕ್ ಬರಲ್ಲ ಅಂತೆಲ್ಲ ಮಾತಾಡೋದಿದೆ ನೋಡಿ. ನಮ್ಮಲ್ಲ ಆ ಪದ್ಧತಿ ಇದೆ. ಜಗಳ ಆಡಿ ಈ ಮದ್ವೆಗ್ ಬರಲ್ಲ, ಸಾವಿಗ್ ಬರಲ್ಲ ಅಂತ ಜಗಳ ಆಡ್ತಾ ಇರ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಇವೆರಡು ಅತ್ಯಂತ ಪ್ರಮುಖವಾದ ಘಟನೆಗಳು, ಮದ್ವೆ ಮತ್ತು ಅವು. ಸತ್ರು ಬರ್ಬೇಡ ಅನ್ನೋದು, ಆಮೇಲೆ ನಿನ್ ತಲೆ ಮೇಲೆ ನಾಲ್ಕು ಅಕ್ಕಿ ಕಾಳು ಹಾಕಕ್ ಬರಲ್ಲ ನಾನು ಅನ್ನೋದು, ನಿನ್ಗೊಂದಿಡೀ ಮಣ್ಣು ಕೊಡಕ್ ಬರಲ್ಲ ಅನ್ನೋದು, ಇವೆಲ್ಲ ಸಿಟ್ಟಿನಲ್ಲಿ ಆಡುವಂತ ಮಾತುಗಳು. ಸೊ ಈ ಭಾವನೆಗಳನ್ನ ನಾವು ಬದಲಾವಣೆಗಳನ್ನ ತರುವಾಗ ನಿಧಾನವಾಗಿ ಏಕಾಏಕಿ ಬದಲಾವಣೆ ತರಕ್ಕಾಗಲ್ಲ. ನಿಧಾನವಾಗಿ ಈಗ ನಾವು ಮದ್ವೆ ಸರಳ ಆಗ್ಬೇಕು ಅಂದಾಗ ಬಹಳಷ್ಟು ಜನ ಕೇಳ್ತಾರೆ, ಹಾಗಾದ್ರೆ ವಾದ್ಯದವ್ರ ಕತೆ ಏನು, ಅಡಿಗೆಯವ್ರ ಕತೆ ಏನು, ಅಲಂಕಾರ ಮಾಡೋರ್ ಕತೆ ಏನು? ಆಗ ನನ್ನ ತಲೆಗೆ ಬರೋ ವಿಚಾರ, ಈಗ ನಮ್ಮ ಗುಡಿ ಕೈಗಾರಿಕೆಗಳೆಲ್ಲ ನಾಶ ಆದ್ವು ಅಲ್ವಾ? ಈಗ ವಿಜ್ಞಾನ ತಂತ್ರಜ್ಞಾನ ಬಂದು ನಮ್ ಬದುಕಿನ ಸ್ವರೂಪದಲ್ಲೇ ಬದಲಾವಣೆ ಆಗಿದೆ. ಆ ಬದಲಾವಣೆನ ನಾವು ಒಪ್ಕೊಳಕ್ ತಯಾರಾಗ್ತೀವಿ. ಆದ್ರೆ ಈ ಮದ್ವೆ ಸರಳ ಆಗ್ಬೇಕು ಅನ್ನೋದನ್ನ ಯಾಕೆ ಒಪ್ಕೊಳಕ್ ತಯಾರಾಗಬಾರದು ಅಂತ ಹೇಳಿ. ಜೊತೆಗೆ ಈ ಮದ್ವೆ ಅಂತಂದ್ರೆ ಇದೊಂದು ಆರ್ಥಿಕವಾದ ಸಮಸ್ಯೆ. ಎಷ್ಟೋ ಜನ ನಾನು ನೋಡಿದೀನಿ, ಇರೋದು ಒಂದು ಸೈಟ್ ಮಾರಿ ಮದ್ವೆ ಮಾಡೋದು. ಈಗ್ಲೇ ಒಂದ್ ಸೈಟ್ ತೆಗೆದಿಟ್ಟಿದೀವಿ, ಯಾಕೆ ಅಂದ್ರೆ ನಮ್ ಮಗಳು ಮದ್ವೆ ಮಾಡೋ ಕಾಲಕ್ಕೆ ಅದ್ರದ್ದು ಒಳ್ಳೆ ಬೆಲೆ ಬರುತ್ತೆ, ಅದ್ ಮಾರ್ಬಿಟ್ಟು ಒಂದು ಡೂಮ್ ಅಂತ ಮದ್ವೆ ಮಾಡಬಹುದು ಅಂತ. ಈ ತರದ ಮಾತುಗಳು ಈ ಹೊತ್ತು ಕೇಳ್ತವೆ. ಹೌದು, ನಿಜ. ಅದಾದ್ಮೇಲೆ ಎಷ್ಟೋ ಜನ ಹೊಲಗದ್ದೆಗಳನ್ನು ಮಾರಿ ಹಳ್ಳಿಗಳಲ್ಲಿ ಮದ್ವೆ ಮಾಡಿ ಮತ್ತೆ ಆ ಮಕ್ಕಳು ಬದುಕು ಚಂದ ಆಗದೆ ಇರುವಂತದ್ದು. ನಾವು ಹೇಳ್ಬೇಕಾದ್ದೇನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಸ್ವಾವಲಂಬನೆಯನ್ನು ಕಲಿಸಿ ಅವರ ಆರೋಗ್ಯವಾಗಿರೋದಕ್ಕೆ, ಮಾನಸಿಕವಾಗಿ ಶಾರೀರಿಕವಾಗಿ ಆರೋಗ್ಯವಾಗಿರುವಂತ ವಿಚಾರಗಳನ್ನು ಹೇಳಿ, ಬರೀ ಮದುವೆ ಕನಸನ್ನ ತುಂಬಬೇಡಿ. ನಮ್ಮ ಪತ್ರಿಕೆಗಳನ್ನ ನೋಡಿದ್ರೆ, ಅಡ್ವರ್ಟೈಸ್ಮೆಂಟ್ಸ್ ನೋಡಿದ್ರೆ ನಮ್ಮಂತವ್ರಿಗೆ ಕೈಕಾಲು ನಡುಕುತ್ತೆ. 1 ಲಕ್ಷ ಸೀರೆ ಇದೆ, ಇಷ್ಟು ಒಡವೆಗಳಿದೆ, ಬನ್ನಿ ಇಲ್ಲಿ ವ್ಯಾಪಾರ ಮಾಡಿ ಅಂತ ಪತ್ರಿಕೆಯ ಮುಖಪುಟದಲ್ಲೇ ದೊಡ್ಡ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ಮದ್ವೆ ದಿನ ಹುಡುಗಿ ಚಂದ ಕಾಣೋದ್ ಒಪ್ಕೊಳ್ಳೋಣಂತೆ, ಚೆನ್ನಾಗ್ ಕಾಣ್ಲಿ, ಅವಳು ಒಳ್ಳೆ ಬಟ್ಟೆ ಹಾಕೊಳ್ಳಿ, ಇದನ್ ಮಾಡ್ಲಿ. ನಮ್ ಹಳ್ಳಿಗಳಲ್ಲಿ ಒಂದ್ ಪದ್ಧತಿ ಇದು, ಈಗ ಇದು ಬಿಟ್ಟು ಹೋಗ್ಬಿಟ್ಟಿದೆ. ತುಂಬಾ ಒಳ್ಳೆ ಪದ್ಧತಿ. ನಾನು ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಕಂಡ ಒಂದ್ ಪದ್ಧತಿ ಏನಂದ್ರೆ, ಮದ್ವೆ ಮನೆಯವರು 15 ದಿನ ಅಡಿಗೆ ಮಾಡ್ತಿರ್ಲಿಲ್ಲ. ಊರಿನ ಜನ ಎಲ್ಲ ಆ ಮನೆಯವ್ರಿಗೆ ಊಟ ತಂದ್ಕೊಡೋರು. ಆಮೇಲೆ ಯಾಕೆ ಅಂದ್ರೆ ಅವ್ರ ಮದ್ವೆ ಸಿದ್ಧತೆ ಮಾಡ್ಕೋಬೇಕು ಅಂತ. ಈಗಿನ ಹಂಗ ಆರ್ಡರ್ ಕೊಡ್ತಿರ್ಲಿಲ್ವಲ್ಲ, ಅವರೇ ಅಕ್ಕಿ ಮಾಡೋರು, ಅವರೇ ಹಪ್ಪಳ ಮಾಡೋರು, ಅವರೇ ಉಪ್ಪಿನಕಾಯಿ ಹಾಕೋರು. ಅದಕ್ಕೆ ಏನ್ ಮಾಡೋರು ಅಂದ್ರೆ, ನಾವು ಅಕ್ಕಿ ಮಾಡೋಣ ಬನ್ನಿ ಅಂತ ಹೋಗಿ ಕರಿಯೋರು ಎಲ್ಲಾರ್ನು, ಅವ್ರಿಗೆ ಬೇಕಾದವ್ರನ್ನ. ಅವ್ರು ಬಂದು ಇವ್ರ ಮನೆಗೆ ಅವ್ರದೇ ಮನೆ ಮರ ತಗೊಂಡ್ಬಂದು ಇವ್ರ ಮನೆ ಅಕ್ಕಿ ಮಾಡೋರು. ಹಪ್ಪಳ ಮಾಡೋಣ ಬನ್ನಿ ಅಂದ್ರೆ ಅವ್ರ ಮನೆದೇ ಮರ ಲಟ್ಟಣಿಗೆ ತಂದು ಇವ್ರ ಮನೆ ಹಪ್ಪಳ ಲಟ್ಸೋರು. ಉಪ್ಪಿನಕಾಯಿ ಒಟ್ಟಿಗೆ ಹಾಕೋರು. ಆಮೇಲೆ ಸೌದೆ ಹೊಡಿಯಕ್ ಬನ್ನಿ ಅಂದ್ರೆ ಅವ್ರ ಮನೆ ಕೊಡ್ಲಿನೇ ತಂದು ಇವ್ರ ಮನೆಗೆ ಸೌದೆ ಹೊಡ್ಕೊಟ್ಟು ಹೋಗೋರು.
ಅವರೇ ಬಂದ್ ಚಪ್ರ ಹಾಕೋರು. ಅಂದ್ರೆ ಮದ್ವೆ ಅಂದ್ರೆ ಒಂದು ಮನೆ ಮದ್ವೆ ಆಗ್ತಿರ್ಲಿಲ್ಲ, ಊರಿನ ಮದ್ವೆ ಆಗ್ತಾ ಇತ್ತು. ನಿಜ, ಊರಿನ ಜನ ಸಾಮೂಹಿಕವಾಗಿ ಭಾಗವಹಿಸ್ತಾ ಇದ್ರು. ಆಮೇಲೆ ನಾನ್ ನೋಡಿದೀನಿ ನಮ್ಮ ತಾಯಿಯ ತವ್ರ ಮನೆ ಹೆರಗನಳ್ಳಿನಲ್ಲಿ ಆ ದೇವರ ಒಡವೆ ಊರಿನ ಮುಖ್ಯಸ್ಥರ ಮನೇಲಿ ಇರ್ತಿತ್ತಲ್ಲ, ಆ ಗ್ರಾಮ ದೇವತೆಯ ಒಡವೆಯನ್ನ ಮದುವೆಯ ಹುಡುಗಿಗೆ ಹಾಕಿರ್ತಾ ಇತ್ತು. ಅಂದ್ರೆ ಆ ಹುಡುಗಿಗೆ ಬೇರೆ ಒಡವೆ ಅಗತ್ಯ ಇರ್ಲಿಲ್ಲ, ಊರಿನ ದೇವರ ಮೇಲೆ ಹಾಕುವಂತ ಒಡವೆಯನ್ನ ಆ ಹುಡುಗಿಗೆ ಹಾಕಿ ಮದ್ವೆ ಮಾಡೋರು. ಎಷ್ಟು ಅದ್ಭುತವಾದ ಆಚರಣೆಗಳಿದ್ವು ಅಂದ್ರೆ ನಮ್ಮ ಸಮಾಜದಲ್ಲಿ. ಅವನ್ನೆಲ್ಲ ಬಿಟ್ಟು ನಾವು ಈ ತೋರಿಕೆಯ ಆಡಂಬರದ ಬದುಕಿಗೆ, ಈಗ ಹಳ್ಳಿನಲ್ಲಿ ಮದ್ವೆ ಸೆಟ್ಲ್ ಆಯ್ತು ಅಂದ್ರೆ ಯಾವ ಊರಿನಲ್ಲಿ, ಯಾವ ಮೈಸೂರಲ್ಲಿ ಮಾಡ್ಕೊಡ್ತೀರಾ ಅಥವಾ ಹಾಸನದಲ್ಲಿ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ ಹೊರತು ಅವ್ರ ಗ್ರಾಮದಲ್ಲಿ ಮದ್ವೆ ಮಾಡೋದಕ್ಕೆ ಅವ್ರು ತಯಾರಾಗೋದಿಲ್ಲ. ಆಮೇಲೆ ಇಲ್ಲಿ ಮೈಸೂರಲ್ಲಿ ಒಂದು ತುಂಬಾ ನಮ್ಮ ಮನೆ ಹತ್ರ ಕನ್ನೆಗೌಡನ ಕೊಪ್ಪಲು ಅಂತ, ಆ ಕನ್ನೆಗೌಡನ ಕೊಪ್ಪಲಲ್ಲಿ ಒಂದು ವಿಶೇಷ ಏನು ಅಂದ್ರೆ ಆ ಊರಿನಲ್ಲಿ ಒಂದು ವರ್ಷದಲ್ಲಿ 2 ದಿನ ಮಾತ್ರ ಮದ್ವೆ ಆಗ್ತಿತ್ತಂತೆ. ಅಂದ್ರೆ ಊರಿನ ಗಂಡು ಮಕ್ಕಳದೆಲ್ಲ ಮದ್ವೆ ಒಂದಿನ, ಹೆಣ್ಣು ಮಕ್ಕಳದೆಲ್ಲ ಮದ್ವೆ ಒಂದಿನ. ಊರಿನ ಮುಖ್ಯಸ್ಥರು ಮಾತಾಡ್ಕೋತಿದ್ರಂತೆ ಆ ಊರಿನಲ್ಲಿ ಮದ್ವೆ ಆಗ್ಲಿಕ್ಕೆ ಅರ್ಹರಾದ ಹುಡುಗರು ಯಾರ್ಯಾರಿದ್ದಾರೆ ವರ, ಅವ್ರಿಗೆ ವಧುಗಳನ್ನ ಎಲ್ಲಿಂದ ಸೆಟ್ ಮಾಡೋದು, ಒಂದ್ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಸಾಮೂಹಿಕವಾಗಿ ಮದ್ವೆ ಮಾಡಿ ಖರ್ಚನ್ನ ಹಂಚ್ಕೋತಾ ಇದ್ರಂತೆ. ಒಂದಿನ ವಧುಗಳ ಮದ್ವೆ, ಒಂದಿನ ವರನ ಮದ್ವೆ, ವರಗಳ ಮದ್ವೆ. ಎಷ್ಟು ಅದ್ಭುತವಾದ ಪರಂಪರೆ ಇತ್ತು ನಮ್ಮಲ್ಲಿ. ಎಂತ ಒಂದು ಸಾಮೂಹಿಕವಾದಂತ ಬದುಕಿತ್ತು. ಒಬ್ರ ಕಷ್ಟಕ್ಕೊಬ್ರು ಹೆಂಗಾಗ್ತಾ ಇದ್ರು. ಒಬ್ಬ ಬಡವನ್ ಮದ್ವೆ ಮಾಡ್ತಾ ಇದ್ರೆ ಆ ಊರಿನ ಮುಖ್ಯಸ್ಥರು ಶ್ರೀಮಂತರು, ನಾನು ಭತ್ತ ಕೊಡ್ತೀನಿ, ಅಕ್ಕಿ ಕೊಡ್ತೀನಿ, ತಗೊಂಡ್ ಹೋಗು, ನಾನು ಹುಣಸೆ ಹಣ್ಣು ಕೊಡ್ತೀನಿ, ನಾನು ಮೆಣಸಿನ್ಕಾಯಿ ಕೊಡ್ತೀನಿ, ನಾನು ತೆಂಗಿನಕಾಯಿ ಕೊಡ್ತೀನಿ. ಬಡವರು ಮದ್ವೆ ಮಾಡುವಾಗ ಅವ್ರಿಗೆ ಸಾಲ ಮಾಡೋ ಅಗತ್ಯನೇ ಬರ್ತಾ ಇರ್ಲಿಲ್ಲ. ಈಗ ಮದ್ವೆ ಅಂದ್ರೆ ಸಾಲ ಅಂತ. ಸೊ ನಮ್ಮ ವಿರೋಧ ಇರೋದು ಈ ಸಾಲ ಮಾಡ್ಕೊಂಡು ಮದ್ವೆ ಆಗೋದ್ ಬೇಡ. ನಿಮ್ಮ ಹತ್ರ ದುಡ್ಡಿದ್ರೆ ಆ ದುಡ್ಡನ್ನು ಹೊಂದಿಸ್ಕೊಂಡು ವಧು ವರರು, ಈಗ ಅವ್ರು ಒಂದು ಸೈಟ್ ತಗೊಳ್ಬಹುದು ಅಥವಾ ಇನ್ನೇನೋ ಮನೆಗ್ ಬೇಕಾದಂತ ವಸ್ತುಗಳನ್ನ ತಗೊಳ್ಬಹುದು. ಮತ್ತೆ ಇನ್ನೂ ಕೆಲವು ಸಲ ಸರಳವಾಗಿ ಮದ್ವೆ ಮಾಡ್ಕೊಳ್ಳುವಂತ ಸಮಯದಲ್ಲಿ ನೆಂಟರಿಷ್ಟರೆಲ್ಲ ಕೇಳಿ, ನೀವು ಸಂಸಾರ ಪ್ರಾರಂಭ ಮಾಡುವಾಗ ನಿಮ್ಗೆ ಏನ್ ಬೇಕು, ಏನು ವಸ್ತುಗಳು, ಈಗ ಯಾರೋ ಒಬ್ರು ಒಂದ್ ಮಿಕ್ಸಿ ಕೊಡ್ಸ್ಬೋದು, ಒಬ್ರು ಒಂದು ಸ್ಟವ್ ಕೊಡ್ಸ್ಬೋದು, ಇನ್ನೊಬ್ರು ಇನ್ನೇನೋ ಒಬ್ರು ಒಂದ್ ಹಾಸಿಗೆ ಕೊಡ್ಸ್ಬೋದು, ಈ ತರದ ಇದು ಪಾತ್ರೆ ಕೊಡ್ಸ್ಬೋದು. ಹೀಗೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕೆ ಹೊರತು ದುಂಡ ಆಗಬಾರ್ದು ಅನ್ನೋದು ನಮ್ಮ ಆಶಯ. ಹೌದು, ಹಣದ ವಿಚಾರ, ಸಮಯದ ವಿಚಾರ, ಹೀಗೆ ಹತ್ತಾರು ಸಂಗತಿಗಳು ಇಲ್ಲಿ ಏನು ಒಂಥರ ಸಮಸ್ಯಾತ್ಮಕವಾಗಿ ಕಾಣೋದ್ರಿಂದ ತಮ್ಮ ಆಲೋಚನೆ ಬಹಳ ಪ್ರಬುದ್ಧವಾದದ್ದು. ನಾವು ಅದು ಮಾಡಿ ಬದುಕಿ ತೋರಿಸಿದೀವಿ. ಹೌದು, 69ನೇ ಇಸ್ವಿಲ 55 ವರ್ಷದ ಹಿಂದೆ ನಮ್ ಚಿಕ್ಕಮ್ಮ ಬಂದು ನನ್ ಮದ್ವೆ ಆದಾಗ, ನನ್ಗೆ ಹೆಚ್ಚಿಲ್ಲಮ್ಮ, ನಾನ್ ನಿನ್ಗೊಂದು ಚಿನ್ನದ ಸರ ಮಾಡಿಸ್ಕೊಡ್ತೀನಿ ಅಂತ. ನಾ ಹೇಳ್ದೆ ಬೇಡ ಅಂತ. ಯಾಕೆ ಹಿಂಗ್ ಹೇಳ್ತೀಯ, ನಾನ್ ಪ್ರೀತಿಯಿಂದ ನಿನ್ಗೊಂದ್ ಸರ ಮಾಡಿಸ್ಕೊಡ್ತೀನಿ. ನಾನ್ ಹೇಳ್ದೆ ನನಗ್ ಸರ ಚಿನ್ನ ಬೇಡ, ಮತ್ ಏನ್ ಬೇಕು ನಿನ್ಗೆ? ಅವ್ರ ಮನೇಲಿ ಒಂದು ಸೂಯಿಂಗ್ ಮಿಷಿನ್ ಇತ್ತು, ಯಾರಿಗೂ ಹೊಲಿಯಕ್ ಬರ್ತಿರ್ಲಿಲ್ಲ. ಗ್ರಾಮ ಪಂಚಾಯತಿಯಿಂದ ಆ ಮಿಷಿನ್ ಕೊಟ್ಟಿದ್ರು, ಅದು ಹಂಗೆ ಬಿದ್ದಿತ್ತು. ನಾ ಹೇಳ್ದೆ ಚಿನ್ನದ ಸರಕ್ಕಿಂತ ನನಗೆ ಇದು ಹೆಚ್ಚು ಉಪಯೋಗ ಆಗತ್ತೆ, ಕೊಡೋದಾದ್ರೆ ನನ್ಗೆ ಈ ಮಿಷಿನ್ ಕೊಡಿ ಅಂತ. 69ನೇ ಇಸ್ವಿಯಿಂದ ಈಗ 2023ರವರೆಗೆ ನಾನು ಆ ಮಿಷಿನ್ ಅಲ್ಲಿ ಬಟ್ಟೆ ಹೊಲಿದ್ದೀನಿ. ಎಷ್ಟಂದ್ರೆ ನಮ್ ಕುಟುಂಬದ ಎಲ್ಲರಿಗೂ ಬಟ್ಟೆ ಹೊಲಿದೀನಿ, ನಾನ್ ಬಟ್ಟೆ ಹೊಲ್ಕೊಂಡಿದೀನಿ. ಬರೀ ಬಟ್ಟೆ ಅಂತಲ್ಲ, ಬೇರೆ ಎಲ್ಲ ವಿಂಡೋ ಕರ್ಟನು, ಮಸ್ಕಿಟೋ ಕರ್ಟನು, ಕಾರ್ ಕವರು, ಮಕ್ಕಳ ಬಟ್ಟೆ, ಮೊಮ್ಮಕ್ಕಳ ಬಟ್ಟೆ. ಹಾ, ಅಂದ್ರೆ ಈಗ ನೋಡಿ, ಅವತ್ತು ಒಂದ್ ಸರ ಅಂತ ನಾನು 100 ಗ್ರಾಮ್ ಸರ ಅವ್ರು ಮಾಡಿಸ್ಕೊಡ್ಬೋದಿತ್ತು. ಈ ತರದ ನಮ್ಮ ಬದುಕಿಗೆ ಉಪಯೋಗ ಆಗೋ ತರದನ್ನ ನಾವು ಗಿಫ್ಟ್ ಆಗಿ ಕೊಡ್ಬೇಕು, ಮತ್ತೆ ತಗೊಂಡವ್ರು ಅದನ್ನ ಹಂಗ್ ಬಳಸ್ಬೇಕು. ಇವೆಲ್ಲ ನನ್ಗೆ ನಮ್ಮ ಬದುಕಿನ ಹೆಮ್ಮೆಯ ಕ್ಷಣಗಳು ಅನ್ಸುತ್ತೆ. ಬಹಳ ಮುಖ್ಯವಾದದ್ದು 2018ನೇ ಇಸ್ವಿನಲ್ಲಿ ಬೆಂಗಳೂರಿನ ಒಬ್ರು ಪುರೋಹಿತರು ಬಂದು ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಮೈಸೂರಲ್ಲಿ ಮದ್ವೆ ಮಾಡ್ಕೊಂಡ್ರು. ಇಲ್ಲೊಬ್ಬ ಅನಾಥಾಶ್ರಮದ ಹುಡುಗಿಯನ್ ಮದ್ವೆ ಮಾಡ್ಕೊಂಡ್ರು. ಬೆಂಗಳೂರಿನಲ್ಲಿ 3-4 ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರಂತೆ. ಅವ್ರು ಬಂದು ಇಲ್ಲಿ ಮದ್ವೆ ಮಾಡ್ಕೊಂಡಾಗ ಹೇಗ್ ಮದ್ವೆ ಮಾಡ್ಸೋದು ಏನು ಅಂದಾಗ ಯಾರೋ ನನ್ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಹೋಗಿ ಅವ್ರಿಗೆ ಮಂತ್ರ ಮಂಗಲ್ಯವನ್ನ ಓದ್ದೆ. DC ಎಲ್ಲ ಬಂದಿದ್ರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೆಲ್ಲ ಬಂದಿದ್ರು. ಇದು ನನ್ಗೆ ತುಂಬಾ ಹೆಮ್ಮೆ ಕ್ಷಣ ಅಂತ ಅನ್ಸುತ್ತೆ. ಒಬ್ಬ ಪುರೋಹಿತರಿಗೆ ಪೌರೋಹಿತ್ಯ ವಹಿಸಿತು.
ಅದು ಅಲ್ವಾ, ಅವರನ್ನು ನಾವು ತುಂಬಾ ಮೆಚ್ಕೊಳ್ಬೇಕು ಸರ್. ಅವ್ರ ಒಬ್ರು ಪುರೋಹಿತರು, ತಂದೆ ಪುರೋಹಿತ, ಮದ್ವೆ ಆಗೋ ವರ ಪುರೋಹಿತ, ಒಬ್ಬ ಹೆಣ್ಣು ಮಗಳನ್ನ ಪೌರೋಹಿತ್ಯಕ್ಕೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ. ನನ್ಗೇನ್ ಅನಿಸ್ತಿರೋದು ಅಂದ್ರೆ, ಈಗ ನಾವೆಲ್ಲ ಮಾಡಿದ್ವಿ ಅಂತ ಅನ್ನೋದಕ್ಕಿಂತ ಈಗ ನಮ್ ಜೊತೆ ಸಹಕರಿಸಿದವ್ರ ಬಗ್ಗೆನೆ ನಾವು ಕೃತಜ್ಞತೆ ಹೇಳ್ಬೇಕು ಅಂತ ಅನ್ಸುತ್ತೆ. ನಿಜವಾಗ್ಲು ಬಹಳ ಒಳ್ಳೆ ಮಾತು. ಯಾಕಂದ್ರೆ ಈಗ ನಾವು ಮಾಡಿದ್ವಿ ಅನ್ನೋದು ಅದು ಅಹಂಕಾರದ್ದಾಗತ್ತೆ. ಮಾಡುವಂತ ಒಂದು ಅನಿವಾರ್ಯವ ಈ ಸಮಾಜದಲ್ಲಿ ಇತ್ತು. ಸಾಮಾಜಿಕ ಬದಲಾವಣೆ ಅಂತಂದ್ರೆ ಅದ್ರ ಸ್ವರೂಪ ಯಾವ್ಯಾವ ರೀತಿಯಲ್ಲಿ ಇರಬಹುದು ಅಂತ ನನ್ ತುಂಬಾ ಅನ್ಸೋದು. ನಮ್ ದೊಡ್ಡ ದೊಡ್ಡ ಛತ್ರಗಳಿದಾವಲ್ಲ, ಒಂದ್ ದಿನಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ತಗೊಳ್ಳುವಂತ ಛತ್ರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲದೆ ಇರಬಹುದು ಅಂತ ಅನ್ಸ್ಬಹುದು. ಆದ್ರೆ ಅವನ್ನೆಲ್ಲ ಆಸ್ಪತ್ರೆಯನ್ನು, ಶಾಲೆಗಳನ್ನು ಮಾಡ್ಬಿಟ್ಟು ನಿಮ್ ಮನೆಯ ಆವರಣದಲ್ಲೇ ನೀವು ಸರಳವಾಗಿ ಮದ್ವೆ ಮಾಡ್ಕೊಳ್ಳಿ ಅಂತ ಒಂದ್ ಕಾನೂನು ತರಕಾದ್ರಿ ಅಂತ ನಾನು ತುಂಬಾ ಕನ್ಸ್ ಕಾಣ್ತಾ ಇರ್ತೀನಿ. ಈಗ ಆದ ಮದ್ವೆಗಳೆಲ್ಲ ರಿಜಿಸ್ಟರ್ ಆಗ್ಬೇಕು ಅಂತಂತಾರಲ್ಲ, ರಿಜಿಸ್ಟರ್ ಮ್ಯಾರೇಜು ಸಾಕು. ನಮ್ಮ ಮನೆಯಲ್ಲಿ ನಮ್ ಹುಡುಗ ಒಬ್ಬ ಶರತ್ ಅಂತ, ಅವನೇನ್ ಹೇಳ್ದ ಗೊತ್ತಾ, ನಂಗ್ ಮಂತ್ರ ಮಂಗಲೇನು ಬೇಡ ಅಂದ. ಅವನೇನ್ ಹೇಳ್ದ, ಜಸ್ಟ್ ರಿಜಿಸ್ಟರ್ ಸಾಕು, ನೀವು ಬಂದ್ ನನ್ಗೊಂದು ಸಾಕ್ಷಿ ಹಾಕ್ಬಿಡಿ ಅಮ್ಮ, ನೀವು ಮಂತ್ರ ಓದೋದು ಬೇಡ ಅಂದ ಅವನು. ನಾನು ಹೋದೆ, ಸಾಕ್ಷಿ ಹಾಕಿದೆ, ಬೇಡ ನನ್ಗೆ ಮಂತ್ರದ ಅಗತ್ಯವೂ ಇಲ್ಲ ಅಂದ ಅವನು. ಅಂದ್ರೆ ನನ್ಗೆ ನಮ್ ಕುಟುಂಬದಲ್ಲಿ ನಮ್ಮ ಮಕ್ಕಳು ಹೆಂಗ್ ಬೆಳೆದಿದ್ದಾರೆ ಅಂತ ಖುಷಿ ಆಗುತ್ತೆ. ಅದು ಇವ್ ತುಂಬಾ ದೊಡ್ಡ ವಿದ್ಯಾವಂತರಾಗ್ಬೇಕಾದ ಅರ್ಥ ಇಲ್ಲ. ನಮ್ ಜೊತೆ ಬೆಳೆದ ಮಕ್ಕಳು ಇಂಥ ಒಂದ್ ಬದಲಾವಣೆಗೆ ಒಳಗಾದ್ರಲ್ಲ. ಈಗ ನಮ್ ಮಕ್ಕಳು ಈಗ ನೆಕ್ಸ್ಟ್ ಮದ್ವೆ ಆಗೋರು ನಮ್ಮ ಮೊಮ್ಮಕ್ಕಳು. ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ, ಮೊಮ್ಮಕ್ಕಳು ಈ ಪರಂಪರೆನ ಮುಂದುವರಿಸ್ತಾರೆ ಅಂತ ಆಶಾವಾದದಲ್ಲಿ ಇದೀನಿ. ಹೌದು ಕೇಳಿದ್ರೆ, ಹಾಸನ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಜನತರಂಗ ಈ ಕಾರ್ಯಕ್ರಮದಲ್ಲಿ ಮದುವೆ ಹೀಗೂ ಮಾಡಿ ನೋಡಿ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ. ವಿವರವಾದ ವಿಚಾರಗಳನ್ನ, ಸ್ವಂತ ಅನುಭವಗಳನ್ನ ಮುಂದಿಟ್ಕೊಂಡು ನಿಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದ ಅಂಶಗಳನ್ನ ವ್ಯಕ್ತಪಡಿಸಿದರೆ 85 ವರ್ಷ ವಯಸ್ಸಿನ ಎನ್ ಬೋರಲಿಂಗಯ್ಯ ಮತ್ತು ಅವರ ಪತ್ನಿ HJ ಸರಸ್ವತಿ. 77 ವರ್ಷ ಆಗಿದ್ರೂ ಎಷ್ಟು ಲವಲವಿಕೆ, ಮಾತಿನಲ್ಲಿ ಹಿಡಿತ ಮತ್ತು ಮಾರ್ಗದರ್ಶಿ ಮಾತುಗಳು. ಅಮ್ಮ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ತಮ್ಗೆ. ಇಷ್ಟೊಂದು ಸಮಯವನ್ನ ನಮ್ಮೆಲ್ಲರಿಗೂ ನೀವು ಮೀಸಲಿಟ್ಟು ವಿಚಾರಗಳನ್ನ ಹಂಚ್ತಾ ಇದ್ದೀರಿ. ಈಗ ನಮಗೆ ಬಹಳ ಪ್ರಮುಖವಾದ ವಿಚಾರ ನಮ್ಮ ಶ್ರೋತೃಗಳಿಗೂ ಒಂಥರ ಏನು ತಲೆಬಿಸಿ ಮಾಡಿದೆ. ಇವ್ರ ಮಕ್ಳು ಏನ್ ಮಾಡ್ತಾ ಇದಾರೆ, ಏನ್ ಓದಿದ್ರು, ಅವ್ರು ಎಲ್ಲಿದ್ದಾರೆ, ಏನು ಅಂತ ಅನ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ. ನನ್ ಮಗ ಮೈಸೂರು ಮಹಾರಾಜ ಕಾಲೇಜಲ್ಲಿ BA ಮಾಡಿ, ಆಮೇಲೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿನಲ್ಲಿ MA MPhil ಮಾಡಿ, ಯೂನಿವರ್ಸಿಟಿ ಆಫ್ ಶಿಕಾಗೋದಲ್ಲಿ PhD ಮಾಡಿ, ಪೋಸ್ಟ್ ಡಾಕ್ಟರಲ್ ಮಾಡಿ, ಸ್ಯಾನ್ ಫ್ರಾನ್ಸಿಸ್ಕೋ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿ, ಅಲ್ಲಿಂದ ಮೈಸೂರಿಗೆ ಬಂದು ASOE ನಲ್ಲಿ ಒಂದ್ 4 ವರ್ಷ ಕೆಲಸ ಮಾಡಿ, ಈಗ ಅವನು ಕ್ರಿಯಾ ಯೂನಿವರ್ಸಿಟಿ ಆಂಧ್ರ ಪ್ರದೇಶದಲ್ಲಿ ಡೀನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೆ ಅವನು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಬರೀತಾನೆ. ಅಂತಾರಾಷ್ಟ್ರೀಯ ಸಭೆ ಸಮಾರಂಭಗಳಲ್ಲಿ ಪತ್ರಿಕೆಗಳನ್ನ ಮಂಡಿಸಿದ್ದಾನೆ. ಸೊಸೆ ಆರ್ಕಿಟೆಕ್ಟ್, ಆಕೆ ಆಕ್ಸ್ಫರ್ಡ್ ಅಲ್ಲಿ ಆರ್ಕಿಟೆಕ್ಚರ್ ಅಲ್ಲಿ ಒಂದು ಕೋರ್ಸ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಮನೆಯಲ್ಲೇ ಆಫೀಸ್ ಮಾಡ್ಕೊಂಡು ಮೈಸೂರಿನಲ್ಲೇನೆ ವಾಸ್ತುಶಿಲ್ಪಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಮಗಳು ಇಂಗ್ಲಿಷ್ MA ಮಾಡಿ ಮೈಸೂರಿನಲ್ಲೇನೆ ಆಸ್ಟ್ರೇಲಿಯನ್ ಲಿಟರೇಚರ್ ಮೇಲೆ PhD ಮಾಡಿ, ಬೆಂಗಳೂರಿನ ಕ್ರೈಸ್ತ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಳೆದ 21 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಅಳಿಯ ಅವರು ಕಾಮರ್ಸ್ PhD ಮಾಡಿದ್ದಾರೆ. ಅವರು ಈಗ ಮಾಗಡಿ ತಾಲೂಕಿನ ಗವರ್ಮೆಂಟ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮೊಮ್ಮಗಳು ಹರಿಯಾಣದಲ್ಲಿರೋ ಅಶೋಕ ವಿಶ್ವವಿದ್ಯಾನಿಲಯದಲ್ಲಿ ಸೆಕೆಂಡ್ BA ನಲ್ಲಿ ಓದ್ತಾ ಇದ್ದಾಳೆ. ಅವಳು ಈಗಾಗಲೇ ಹಿಂದೂ ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗಳಲ್ಲಿ ಇಂಟರ್ನ್ಶಿಪ್ ಅಲ್ಲಿ ಕೆಲಸ ಮಾಡಿ, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಸಂಶೋಧನಾ ಲೇಖನಗಳನ್ನ ಒಂದು 6 ತಿಂಗಳ ಅವಧಿನಲ್ಲಿ 10 ಲೇಖನಗಳನ್ನ ಪ್ರಕಟಿಸಿದ್ದಾಳೆ. ವಿದ್ಯಾವಂತ ಕುಟುಂಬ, ಮತ್ತೆ ನೀವೂನು ಕಡಿಮೆ ಓದಿಲ್ಲ, ಮತ್ತೆ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀರಿ. ಅರ್ಥಪೂರ್ಣವಾದ ಜೀವನ ನಿಮ್ದೆಲ್ಲ. ಈಗ ನಮ್ಮ ಶ್ರೋತೃಗಳು ನಿಮ್ ಜೊತೆಗೆ ಮಾತಾಡಬಹುದು, ನಿಮ್ಮ ಸಹಾಯವನ್ನ ಪಡ್ಕೋಬಹುದು, ಮಾರ್ಗದರ್ಶನ ಪಡ್ಕೊಳ್ಳಿಕ್ಕೆ ಸಂಖ್ಯೆಯನ್ನ ನಾವು ತಿಳಿಸಬಹುದು ಈ ಸಂದರ್ಭದಲ್ಲಿ. ತಿಳಿಸಬಹುದು. ನಮ್ದು ಲ್ಯಾಂಡ್ ಲೈನ್ ನಂಬರ್ ಕೂಡ ಹೇಳಿ. 25 44 017. ಇದು ಸ್ಥಿರವಾಣಿ ಲ್ಯಾಂಡ್ ಲೈನ್ ಅಲ್ವಾ? ಲ್ಯಾಂಡ್ ಲೈನ್ 920 8 8 55 55
68888 3 ಸಾರಿ. ಖಂಡಿತವಾಗಿಯೂ ಈ ಕಾರ್ಯಕ್ರಮವನ್ನ ಕೇಳಿದ ಬಳಿಕ ಎಷ್ಟೋ ಜನರ ಮನೆಗಳಲ್ಲಿ, ಎಷ್ಟೋ ಪೋಷಕರ ಮನಸ್ಸಿನಲ್ಲಿ, ಎಷ್ಟೋ ಯುವಕರ ಗಮನಕ್ಕೂ ಈ ಸಂಗತಿಗಳು ಬರ್ತವೆ ಮತ್ತು ಅದರಿಂದ ಪ್ರೇರಣೆ ಆದೇ ಆಗ್ತಾರೆ. ಮುಂದೊಂದು ದಿನ ನಾನು ಆಕಾಶವಾಣಿ ಕಾರ್ಯಕ್ರಮ ಕೇಳ್ಕೊಂಡೆ ಸರಳವಾಗಿ ಮದುವೆ ಆದೆ ಅನ್ನೋ ತರ ಮಾತುಗಳನ್ನು ಬರ್ಬೋದಂತ ನಾವಿದ್ದೀವಿ. ನಾನು ತರುಣ ತರುಣಿಯರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಅವರೆಲ್ಲರೂ ಮಾನಸಿಕವಾಗಿ ನಾವು ಇಂತ ಒಂದು ಸರಳ ಮದುವೆಗೆ ಅಣಿ ಆಗ್ತೀವಿ ಅಂತ ತಯಾರಾಗ್ಬೇಕು. ಮತ್ತೆ ಸ್ವಲ್ಪ ಹಠ ಮಾಡ್ಬೇಕು ತಂದೆ ತಾಯಿಗಳ ಜೊತೆನಲ್ಲಿ. ಸರಳವಾಗಿ ಬದುಕಬೇಕು ನೋಡಿ, ಮದ್ವೆನೂ ಸರಳವಾಗಿ ಆಗ್ಬೇಕು, ಸರಳವಾಗಿ ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಕೂಗನ್ನು ಹಾಕಿದರು ಬೋರ್ಲಿಂಗಯ್ಯನವರು. ಯಾಕಂದ್ರೆ ಆ ಒಂದು ವಿಚಾರ ನಾವು ತೆಗೆದುಕೊಂಡ್ರೆ ಅದು ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಆಗುತ್ತೆ. ಈಗ್ಲೂ ತಾವು ಸೈಕಲ್ ಬಳಸ್ತೀರಿ ಅಲ್ವಾ? ಎಷ್ಟು ತುಂಬಾ ಥ್ಯಾಂಕ್ಸ್ ನಮ್ಗೆ ಇಂಥದ್ದೊಂದು ಅವಕಾಶ ಕೊಟ್ಟು ನಾವು ಮೈಸೂರಲ್ಲಿ ನಮ್ಮ ಮನೇಲೆ ಕೂತ್ಕೊಂಡು ನನ್ನ ಹುಟ್ಟೂರಿನಲ್ಲಿ ನನ್ನ ದನಿಯನ್ನ ಮೊಳಗಿಸುವಂತೆ ಮಾಡಿದ ನಿಮ್ಗೆ ನನ್ನ ಪೂರ್ವಕ ಕೃತಜ್ಞತೆಗಳು. ತಾವು ಹಾಸನ ಜಿಲ್ಲೆಯವರ? ಹಾಸನದಲ್ಲೇ ಹುಟ್ಟಿ ಬೆಳೆದು ಓದಿದವಳು. ನೋಡಿ, ಇಲ್ಲ ತಾವು ನಮಗೆ ಧನ್ಯವಾದ ಹೇಳಬೇಕು ಅನ್ನೋದಕ್ಕಿಂತ ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ಸಮಾಜಕ್ಕಾಗಿ ಮೀಸಲಿಟ್ಟು ಸ್ಫೂರ್ತಿದಾಯಕವಾದ ವಿಚಾರಗಳನ್ನು ಹಂಚಿಕೊಂಡ್ರಲ್ಲ, ಅದು ಸಮಾಜ ತುಂಬಾ ಕೊಟ್ಟಿದೆಯಲ್ಲ ಸರ್. ಹೌದು, ನಿಜ. ಸಮಾಜ ನಮಗ್ ಕೊಟ್ಟಿರೋದನ್ನ ನಾವು ಮರೆಯಕ್ಕಾಗುತ್ತಾ? ಆ ಕೃತಜ್ಞತೆ ನಾವ್ ಇಟ್ಕೊಂಡು ನಾವು ಮಾಡಿರೋದು ಕಡಿಮೆ. ಇದೊಂಥರ ಸಾರ್ಥಕವಾದ ಸಂಗತಿನೇ ನಿಜವಾಗ್ಲು. ತಮ್ಮ ಇಬ್ಬರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಅಮ್ಮ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಬೋರ್ಲಿಂಗಯ್ಯನವ್ರಿಗೂ ನಮಸ್ಕಾರ. ನಮಸ್ಕಾರ. ಕ್ಷೇತ್ರಗಳ ಮದುವೆ ಹೇಗೂ ಮಾಡಿ ನೋಡಿ ಈ ಕಾರ್ಯಕ್ರಮದಲ್ಲಿ ಹಾಸನದವರೇ ಆಗಿರುವ, ಹಾಲಿ ಮೈಸೂರಿನಲ್ಲಿ ವಾಸವಾಗಿರುವ ಎನ್ ಬೋರಲಿಂಗಯ್ಯ ಮತ್ತು ಅವರ ಪತ್ನಿ HJ ಸರಸ್ವತಿ ಅವರ ಅಂತರಾಳದ ಮಾತುಗಳನ್ನ ಆಲಿಸಿಕೊಂಡ್ರೆ, ಇಲ್ಲಿಗೆ ನಾವು ವಿಚಾರ ಮುಕ್ತಾಯ ಮಾಡೋದಲ್ಲ. ನಿಮ್ಮ ಮನಸ್ಸಿನಲ್ಲಿ ಇದು ಸದಾ ಉಳಿತಾ ಇರಲಿ, ಬೆಳೀತಾ ಇರಲಿ. ನಿಮ್ಮ ಪರಿಚಯಸ್ಥರು ಸರಳವಾಗಿ ಮದುವೆಯಾಗಿ ಚಂದವಾಗಿ ಬದುಕಿರೋರು ಇದ್ದಾರೆ, ಅವರ ಸಂಗತಿಯನ್ನು ನಮ್ಮ ಗಮನಕ್ಕೆ ತರಬಹುದು. ಈಗಲೇ ಅಂತವ್ರ ಬಗ್ಗೆ SMS ಮೂಲಕ ಮಾಹಿತಿಯನ್ನ ತಿಳಿಸಿದ್ರೆ ನಾವು ಬರೋ ದಿನಗಳಲ್ಲಿ ಈ ರೀತಿಯ ದಂಪತಿಯನ್ನ ಸಂಪರ್ಕ ಮಾಡಿ ಪರಿಚಯಿಸ್ತೀವಿ. ಕಾರ್ಯಕ್ರಮವನ್ನ ತುಂಬಾ ಜನ ಆಲಿಸಿರಬೇಕು. ಖಂಡಿತವಾಗಿಯೂ ಇದು ಸ್ಫೂರ್ತಿದಾಯಕವಾಗುತ್ತಂತ ಅನ್ಕೊಂಡು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಈ ರೀತಿಯ ಕಾರ್ಯಕ್ರಮ ತಿಂಗಳಿಗೆ 1 ಸಾರಿ ಆದ್ರೂ ಹಾಸನ ಆಕಾಶವಾಣಿ ಮೂಲಕ ಪ್ರಸಾರ ಆಗ್ಬೇಕನ್ನೋ ಒಂದು ಬಯಕೆ ನಮ್ಮೆಲ್ಲರದಾಗಿದೆ ಅಲ್ವಾ? ನೀವು ಸಹ ಈ ರೀತಿಯ ಕಾರ್ಯಕ್ರಮಗಳು ಆಗಾಗ್ಗೆ ಮೂಡಿ ಬರ್ತಾ ಇರ್ಲಿ ಅನ್ನೋ ಒಂದು ವಿಚಾರವನ್ನು ಅಂತರಾಳದಲ್ಲಿ ಇಟ್ಕೊಂಡಿದ್ರೆ ಪ್ರಯತ್ನ ಮಾಡಿ ಸಾಫಲ್ಯತೆಯನ್ನು ಕಾಣಿ. ನಮಸ್ಕಾರಗಳು. ವಿಷಯಾಧಾರಿತ ಸಂಗತಿಗಳೊಂದಿಗೆ ಚಿತ್ರಗೀತೆಗಳನ್ನ ಬಿತ್ತರಿಸುವ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.